Hi all, hi everyone, hi all the viewers, hi. Welcome to Teacher on Palm YouTube channel. In this part of the video, we are going to discuss about the lesson Noble Bishop. This lesson is divided into three parts for the learning convenience. First and second part contain analysis, examples, discussion and examples of the lesson, suitable examples for the lesson, and part 3 goes with question and answers of Noble Bishop lesson. Okay, now let's move on to the lesson. Part first, scene first. The table is laid for dinner. Silver plates are set on the table. The bishop is seated. His sister Baptistine is ready to serve. A convict enters. This is the starting scene. This is the first scene. Here two characters are introduced. ಇಲ್ಲಿ ನಾವು ನೋಡಿದಾಗ ಏನಾಗ್ತದೆ, ಫಸ್ಟ್ ಸೀನ್ ಅಲ್ಲಿ ಫಸ್ಟ್ ದೃಶ್ಯದಲ್ಲಿ ದಿಸ್ ಇಸ್ ಎ ಡ್ರಾಮಾ. ಇದೊಂದು ಡ್ರಾಮಾದಲ್ಲಿ ಸೀನ್ಸ್ ಅಂತ ಬರ್ತವೆ. ಫಸ್ಟ್ ಸೀನ್, ಸೆಕೆಂಡ್ ಸೀನ್, ಥರ್ಡ್ ಸೀನ್, ಫೋರ್ತ್ ಸೀನ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, 10th, 11th, 12th ಈ ತರ ಸೀನ್ ಆಫ್ಟರ್ ದ ಸೀನ್ ಬಂದೇ ಬರ್ತಾ ಇರ್ತವೆ. ಹಾಗೆ ಇಲ್ಲಿ ದಿಸ್ ಇಸ್ ಫಸ್ಟ್ ಸೀನ್. ದಿಸ್ ಲೆಸನ್ ಕಂಟೈನ್ ಓನ್ಲಿ 2 scenes. Now this is first scene. First scene ಅಲ್ಲಿ 2 characters are introduced. ಎರಡು ಪಾತ್ರಗಳು ನಮಗೆ ಪರಿಚಯ ಮಾಡಿಸಿದ್ದಾರೆ. ಏನಿದೆ ಇಲ್ಲಿ, ಟೇಬಲ್ ಈಸ್ ಲೈಡ್ ಫಾರ್ ಡಿನ್ನರ್. ಅಲ್ಲೊಂದು ಟೇಬಲ್ ಇದೆ, ಇಟ್ ಈಸ್ ಡೈನಿಂಗ್ ಟೇಬಲ್. ಅಂಡ್ ನೌ ದಿಸ್ ಇಸ್ ದ ಟೈಮ್ ಆಫ್ ಡಿನ್ನರ್ ಟೈಮ್ ಏನಾಗಿದೆ, ಟೇಬಲ್ ಈಸ್ ರೆಡಿ ಫಾರ್ ಡಿನ್ನರ್. Silver plates are set on the table. For the arrangement to have food, ಏನಾಗಿದೆ ಇಲ್ಲಿ, ಸಿಲ್ವರ್ ಪ್ಲೇಟ್ಸ್ ಆರ್ ದೇರ್. ಅಂದ್ರೆ ಊಟಕ್ಕಾಗಿ ಏನ್ ಮಾಡಿದರೆ, ಯೂಶಲಿ ವಿ ಯೂಸ್ ಕಾಪರ್ ಪ್ಲೇಟ್ಸ್, ಬ್ರಾಸ್ ಪ್ಲೇಟ್ಸ್, ಸ್ಟೀಲ್ ಪ್ಲೇಟ್ಸ್ ಫಾರ್ ಈಟಿಂಗ್, ನೋ. ಬಟ್ ಹಿಯರ್ ಸಿಲ್ವರ್ ಪ್ಲೇಟ್ಸ್ ಆರ್ ಯೂಸಿಂಗ್ ಫಾರ್ ಮೀಲ್ಸ್. ಊಟಕ್ಕಾಗಿ ಇಲ್ಲಿ ಸಿಲ್ವರ್ ಪ್ಲೇಟ್ಸ್ ಇದಾವೆ. ಅಂದ್ರೆ ಸಿಲ್ವರ್ ಪ್ಲೇಟ್ಸ್ ಇದಾವೆ ಅಂತಂದ್ರೆ ದಟ್ಸ್ ರಿಚ್ ಫ್ಯಾಮಿಲಿ ಅಲ್ವಾ. ಸಿಲ್ವರ್ ಪ್ಲೇಟ್ಸ್, ಬೆಳ್ಳಿಯ ತಟ್ಟೆಗಳಿದಾವೆ, ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ ಅಂದ್ರೆ ಇಟ್ ಈಸ್ ವೆರಿ ಗುಡ್ ರಿಚ್ ಫ್ಯಾಮಿಲಿ ಅಂತಾನೆ ಅರ್ಥ. ಪ್ಲೇಟ್ಸ್ ಆರ್ ಸೆಟ್ ಆನ್ ದ ಫ್ಯಾಮಿಲಿ. ದ ಬಿಷಪ್ ಈಸ್ ಸೀಟೆಡ್. ಅಲ್ಲಿಬ್ರು ಬಿಷಪ್ ಇದ್ದಾರೆ. ಬಿಷಪ್ ಅಂತಂದ್ರೆ ಚರ್ಚ್ ಅಲ್ಲಿ ದಟ್ ಈಸ್ ಒನ್ ಆಫ್ ದ ಡೆಸಿಗ್ನೇಷನ್. ಬಿಷಪ್ ಅಲ್ಲಿ ಇದ್ದಾರೆ, ಬಿಷಪ್ ಇದ್ದಾರೆ, ಚರ್ಚ್ ಬಿಷಪ್ ಇದ್ದಾರೆ. ಅಂದ್ರೆ ಚರ್ಚ್ ಬಿಷಪ್ ಎಲ್ಲಿರ್ತಾರೆ, ಒನ್ ಪಾರ್ಟ್ ಆಫ್ ದ ಚರ್ಚಿನ ಒಂದು ಪಾರ್ಟ್ ಅಲ್ಲಿ, ಯಾವ್ದೋ ಒಂದು ಭಾಗದ ಮನೆಯಲ್ಲಿ ಅವರು ಇರ್ತಾರೆ. ಅಂದ್ರೆ ದಿಸ್ ಈಸ್ ಬಿಷಪ್ಸ್ ಹೋಮ್. ಸಿಲ್ವರ್ ಪ್ಲೇಟ್ಸ್ ಆರ್ ದೇರ್. ಸಿಲ್ವರ್ ಪ್ಲೇಟ್ಸ್ ಆರ್ ಪುಟ್ ಫಾರ್ ಮೀಲ್ ಟು ಹ್ಯಾವ್ ಡಿನ್ನರ್. ಅದ್ರ ಜೊತೆಗೆ ಏನಿದೆ, ಹಿಸ್ ಸಿಸ್ಟರ್ ಬ್ಯಾಪ್ಟಿಸ್ಟೈನ್ ಈಸ್ ರೆಡಿ ಟು ಸರ್ವ್. ಅವನಿಗೊಬ್ಬ ಸಿಸ್ಟರ್ ಇದ್ದಾರೆ, ಬಿಷಪ್ ಒಬ್ರು ಸಿಸ್ಟರ್ ಇದ್ದಾರೆ. ಹರ್ ನೇಮ್ ಈಸ್ ಬ್ಯಾಪ್ಟಿಸ್ಟೈನ್. ದೀಸ್ 2 characters ಆರ್ ಇಂಟ್ರೊಡ್ಯೂಸ್ಡ್ ಇನ್ ದ ಬಿಗಿನಿಂಗ್ ಸೀನ್, ದಟ್ ಈಸ್ ಇನ್ ದ ಫಸ್ಟ್ ಸೀನ್ ಅಲ್ವಾ. ಈ ಫಸ್ಟ್ ಸೀನ್ ಅಲ್ಲಿ ನಮ್ಗೆ 2 ಕ್ಯಾರೆಕ್ಟರ್ಸ್ ಬರ್ತಕ್ಕಂಥದ್ದು ಯಾವುದು, ಒಂದು ಬಿಷಪ್ ಅನ್ನೋರು ಒಬ್ರಿದ್ದಾರೆ, ಆಮೇಲೆ ಅವರ ಸಿಸ್ಟರ್ ಒಬ್ರಿದ್ದಾರೆ, ಅವಳ ನೇಮು ಬ್ಯಾಪ್ಟಿಸ್ಟೈನ್. ಏನಿದೆ ಈಗ, ಶಿ ಇಸ್ ರೆಡಿ ಟು ಸರ್ವ್. ದಿಸ್ ಈಸ್ ದ ಟೈಮ್ ಆಫ್ ಡಿನ್ನರ್ ಟೈಮ್ ಆಗಿದೆ. ದಟ್ ಈಸ್ ವೈ ಹಿ ಈಸ್ ಸೀಟೆಡ್. ಬಿಷಪ್ ಕೂತ್ಕೊಂಡಿದ್ದಾರೆ, ಬಿಷಪ್ ಸೀಟೆಡ್ ಅಂದ್ರೆ ಹಿ ಇಸ್ ರೆಡಿ ಟು ಹ್ಯಾವ್ ಹಿಸ್ ಡಿನ್ನರ್. ಅಂಡ್ ಅಟ್ ದ ಸೇಮ್ ಟೈಮ್ ಬ್ಯಾಪ್ಟಿಸ್ಟೈನ್ ಏನಪ್ಪ ರೋಲು, ಶಿ ಹ್ಯಾಸ್ ಟು ಸರ್ವ್ ಅಲ್ವಾ, ಅವಳು ಬಡಿಸ್ಬೇಕಲ್ವಾ. ಬ್ಯಾಪ್ಟಿಸ್ಟೈನ್ ಬಡಿಸಿದ್ರಲ್ವಾ ಬಿಷಪ್ ಊಟ ಮಾಡಕ್ ಬರೋದು. ದಟ್ ಈಸ್ ವೈ ಶಿ ಇಸ್ ರೆಡಿ ಟು ಸರ್ವ್. ಅಟ್ ದ ಸೇಮ್ ಟೈಮ್ ಏನಾಗ್ತದೆ, ಇದೆಲ್ಲ ನಡೀತಾ ಇದೆ. ಆ ಟೈಮಿಗೆ ಸರಿಯಾಗಿ ಎ ಕನ್ವಿಕ್ಟ್ ಎಂಟರ್ಸ್. ಒಬ್ಬ ಅಪರಾಧಿ ಎಂಟರ್ ಆಗ್ತಾನೆ ಅಲ್ಲಿಗೆ. ಏನಾಗ್ತದೆ ನೋಡ್ರಿ, ಸೀನ್ ಎಷ್ಟು ಚೆನ್ನಾಗಿದೆಯಲ್ಲ. ಒಳ್ಳೆ ಕ್ರಿಯೇಟಿವ್ ಆಗಿ ರಚನೆ ಮಾಡಿದ್ದಾರೆ ಅದನ್ನ, ಒಳ್ಳೆ ಇಂಟರೆಸ್ಟಿಂಗ್ ಇದೆ. ಬೋತ್ ಆಫ್ ದೆಮ್ ಆರ್ ರೆಡಿ ಟು ಹ್ಯಾವ್ ದೇರ್ ಫುಡ್ ಅಂಡ್ ಹಿ ಈಸ್ ಸೀಟೆಡ್ ಆಲ್ರೆಡಿ. ಬಿಷಪ್ ಅಂಡ್ ಹಿಸ್ ಸಿಸ್ಟರ್ ಬ್ಯಾಪ್ಟಿಸ್ಟೈನ್ ಈಸ್ ರೆಡಿ ಟು ಸರ್ವ್. ಅಟ್ ದ ಸೇಮ್ ಟೈಮ್ ಎ ಕನ್ವಿಕ್ಟ್ ಎಂಟರ್ಸ್. ಏನಾಗ್ತದೆ ಈಗ, ಆ ಕನ್ವಿಕ್ಟ್ ಆ ಸಂದರ್ಭದಾಗ, ಅಲ್ಲಿ ಊಟ ಮಾಡೋ ಸಂದರ್ಭದಾಗ ಕನ್ವಿಕ್ಟ್ ಬಂದಿದ್ದಾನಲ್ಲ, ವಾಟ್ ಈಸ್ ದ ರೋಲ್ ಆಫ್ ದ ಬಿಷಪ್, ವಾಟ್ ಈಸ್ ದ ರೋಲ್ ಆಫ್ ದ ಬ್ಯಾಪ್ಟಿಸ್ಟೈನ್? ಏನ್ ಮಾಡ್ಬೇಕು ಇವಾಗ ಕನ್ವಿಕ್ಟ್ ಬಂದ್ಮೇಲೆ? ಅವ್ರು ವೆಲ್ಕಮ್ ಮಾಡ್ಬೇಕಾ ಅಥವಾ ರಿಜೆಕ್ಟ್ ಮಾಡ್ಬೇಕಾ, ಹೋಗ ಆ ಕಡೆ ಗೆಟ್ ಔಟ್ ಅನ್ಬೇಕಾ? ಏನ್ ಹೇಳ್ತಾರೆ ಇಲ್ಲಿ ನೋಡೋಣ.
convict. Hoarsely, see here, my name is Jean Valjean. I am a convict. I have been 19 years in the galleys. 4 days ago, I was set free. I have walked for miles. I haven't eaten anything for 3 days. I have asked at every inn. All I was told was get out. Want food. I want food. I am starving. Give me food quickly. ಇದು ಕನ್ವಿಕ್ಟ್. ವೆನ್ ಕನ್ವಿಕ್ಟ್ ಎಂಟರ್ ಆಗ್ತಾನೆ, ಕನ್ವಿಕ್ಟ್ ಸೇಸ್, ಅವನು ಇಂಟ್ರಡ್ಯೂಸ್ ಮಾಡ್ಕೊಳ್ತಾನೆ. ಕನ್ವಿಕ್ಟ್ ಇಂಟ್ರಡ್ಯೂಸಸ್ ಹಿಮ್ಸೆಲ್ಫ್ ಟು ಬಿಷಪ್ ಅಂಡ್ ಹಿಸ್ ಸಿಸ್ಟರ್ ಬ್ಯಾಪ್ಟಿಸ್ಟೈನ್. ಬ್ಯಾಪ್ಟಿಸ್ಟೈನು ಮತ್ತೆ ಬಿಷಪ್ಗೆ ತನ್ನನ್ನು ಪರಿಚಯ ಮಾಡಿಕೊಳ್ತಾನೆ. ಏನಂತ? ಸಿ ಹಿಯರ್, ನನ್ನ ನೋಡ್ರಿ ಒಂದ್ ಸ್ವಲ್ಪ, ನನ್ನ ಈ ಕಡೆಗೆ ನೋಡ್ರಿ ಅಂತ ಹೇಳ್ತಾನೆ. ಮೈ ನೇಮ್ ಇಸ್ ಜೀನ್ ವಲ್ಜೀನ್. ಜೀನ್ ವಲ್ಜೀನ್, ನನ್ನ ಹೆಸರು ಜೀನ್ ವಲ್ಜೀನ್ ಅಂತ. ಐ ಆಮ್ ಎ ಕನ್ವಿಕ್ಟ್, ನಾನೊಬ್ಬ ಅಪರಾಧಿ. ಐ ಆಮ್ ಎ ಕನ್ವಿಕ್ಟ್ ಅಂದ್ರೆ ಹಿ ಹ್ಯಾಡ್ ಕಮಿಟೆಡ್ ಸಮ್ ಮಿಸ್ಟೇಕ್, ಹಿ ಹ್ಯಾಡ್ ಕಮಿಟೆಡ್ ಸಮ್ ಕ್ರೈಮ್, ಏನೋ ಒಂದು ಕ್ರೈಮ್ ಅನ್ನ ಮಾಡಿಬಿಡ್ತಾನೆ, ಅಪರಾಧ ಮಾಡಿದಾನೆ. ಅಪರಾಧ ಮಾಡಿದ್ಮೇಲೆ ಹಿ ಬಿಕೇಮ್ ಕನ್ವಿಕ್ಟ್. ಐ ಹ್ಯಾವ್ ಬೀನ್ 19 years in the galleys. I have been 19 years, 19 years, not a year or 2 years or 3 years. For 19 years, he was in the jail. Galleys means in the prison, jail. ಒಂದು ಪ್ರಿಸನ್ ನಲ್ಲಿ, ಜೈಲಲ್ಲಿ ಇದ್ದಾನೆ. ಹೌ ಮೆನಿ ಇಯರ್ಸ್? 19 years. ಫಾರ್ 19 years he have been in the galleys. ಅವನು 19 years ಇಂದ ಗ್ಯಾಲೀಸ್ ಅಲ್ಲಿ. 19 years ಇರ್ಬೇಕಾದ್ರೆ ಅವನು ಎಂತ ಕ್ರೈಮ್ ಮಾಡಿರ್ಬೇಕು ನೋಡೋಣ. 4 days ago he was set free. 4 days ago I was set free. ಇವನು ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ. 4 days ago, just before 4 days I was released. ಅಂದ್ರೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ 19 years in the galleys, he is released now just before 4 days. 4 ದಿವಸದ ಹಿಂದೆ ಇವನನ್ನ ರಿಲೀಸ್ ಮಾಡಿದ್ದಾರೆ. ಸೆಟ್ ಫ್ರೀ, ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಫ್ರಮ್ ದ ಪ್ರಿಸನ್. ಪ್ರಿಸನ್ ನಿಂದ ಹೊರಗೆ ಬಿಟ್ಟಿದ್ದಾರೆ. ಹೋಗ್ ನೀನು ಇಲ್ಲಿಗೆ, ನಿಂದು ಪನಿಷ್ಮೆಂಟ್ ಪೀರಿಯಡ್ ಈಸ್ ಕಂಪ್ಲೀಟೆಡ್ ಅಂತ. ಐ ಹ್ಯಾವ್ ವಾಕ್ಡ್ ಫಾರ್ ಮೈಲ್ಸ್. ಅಲ್ಲಿಂದ ಏನಾಗ್ತದೆ? ಜೈಲಿಗೆ ಕರ್ಕೊಂಡು ಹೋಗ್ಬೇಕು ಮಾತ್ರ, ಜೀಪ್ನಾಗೆ ಕಾರ್ನಾಗೆ ಏನಾದ್ರೂ ಎಳ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಜೈಲಿಂದ ಹೊರಗೆ ಬಂದ್ಮೇಲೆ ದೇರ್ ವಾಸ್ ನೋ ವೆಹಿಕಲ್, ದೇರ್ ವಾಸ್ ನೋ ಎನಿ ಫೆಸಿಲಿಟೀಸ್ ಫಾರ್ ಎನಿ ಕ್ರಿಮಿನಲ್. ಯಾರ ಅಥವಾ ಎನಿ ಕನ್ವಿಕ್ಟ್ಸ್, ಯಾರದೇ ಕನ್ವಿಕ್ಟ್ಸ್ಗೆ ಅಥವಾ ಅಪರಾಧಿಗಳಿಗೆ ಇನ್ಯಾವುದೇ ಬರ್ಬೇಕಾದ್ರೆ, ಜೈಲಿಂದ ಹೊರಗೆ ಬರ್ಬೇಕಾದ್ರೆ ಯಾವುದೇ ವೆಹಿಕಲ್ ವ್ಯವಸ್ಥೆ ಮಾಡಿರಲ್ಲ. ಜೈಲ್ ಒಳಕ್ ಹೋಗ್ಬೇಕಾದ್ರೆ ಮಾತ್ರ ಎಳ್ಕೊಂಡು ಹೋಗಿರ್ತಾರೆ ಯಾವ್ದಾದ್ರು ಒಂದು ವ್ಯಾನ್ನಾಗೆ, ಯಾವ್ದೋ ಒಂದು ವೆಹಿಕಲ್ನಾಗ, ಪೊಲೀಸ್ ವೆಹಿಕಲ್ನಾಗೆ, ಕೋರ್ಟಿಗೆ ಸಂಬಂಧಪಟ್ಟಂತ ವೆಹಿಕಲ್ನಾಗೆ. He says, I have walked for miles. I have walked for miles. ನಾನು ಅಲ್ಲಿಂದ ಮೈಲ್ ಗಟ್ಲೆ ನಡ್ಕಂಡೇ ಬಂದಿದ್ದೀನಿ ಇಲ್ಲಿಗನ್ನ. ನನಗೇನು ಯಾವ್ದು ಬಸ್ ಇಲ್ಲ, ಏನಿಲ್ಲ. ಏನ್ ಮಾಡಿದೀನಿ? ಐ ಹ್ಯಾವ್ ವಾಕ್ಡ್ ಫಾರ್ ಮೈಲ್ಸ್, ಮೈಲ್ ಗಟ್ಲೆ ನಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಫಾರ್ 3 days. ಐ ಹ್ಯಾವ್ ನಾಟ್ ಈಟನ್, ನಾನು since 3 days there is no food to eat. No food is available. ನನಗೆ 3 days ಆಗಿದೆ. I am hungry. Since 3 days there is no food to eat. ನನಗೆ 3 ದಿವಸದಿಂದನೂ ನೋ ಫುಡ್, ತಿನ್ನೋದಕ್ಕೆ ಏನು ಇಲ್ಲ. ಸೊ ಐ ಆಮ್ ಹಂಗ್ರಿ, ಟೆರಿಬ್ಲಿ ಹಂಗ್ರಿ ಅಲ್ವಾ? 3 days ಅಲ್ಲ, 3 days ಈಸ್ ಹಂಗ್ರಿ ಅಂದ್ಮೇಲೆ ಎಂತ ಟೆರಿಬಲ್ ಹಂಗ್ರಿ ಇರ್ಬೇಕದು. ಅಂದ್ರೆ ಟೆರಿಬ್ಲಿ ಹಂಗ್ರಿ, ಬಹಳ ಭಯಂಕರವಾದ ಹಸಿವಿನಿಂದ ಐ ಆಮ್ ಸಫರಿಂಗ್, ನರಳ್ತಾ ಇದ್ದೀನಿ. ಐ ಹ್ಯಾವ್ ಆಸ್ಕ್ಡ್ ಅಟ್ ಎವ್ರಿ ಇನ್ ಮೀನ್ಸ್ ಹೋಟೆಲ್. ನಾನು ಹೋಗಿ ಅವನು ಹೇಳ್ತಾನೆ. ಹಿ ಆಸ್ಕ್ಡ್, ಈ ಗೋಸ್ ಟು ಇನ್ ಅಂಡ್ ಆಸ್ಕ್ ಫಾರ್ ಮೀಲ್ಸ್ ಆರ್ ಟಿಫಿನ್ ಆರ್ ಎನಿಥಿಂಗ್ ಎಲ್ಸ್, ಎನಿ ಅದರ್ ಎಲ್ಸ್, ಏನೋ ಒಂದು ತಿಂಡಿನೋ, ಕಾಫಿನೋ, ಟೀನೋ, ಇಡ್ಲಿನೋ, ದೋಸೆ ಏನೇನು ಇರ್ತಾವಲ್ಲ ಹೋಟೆಲ್ ಐಟಮ್ಸ್. ಐ ಬೆಗ್ಡ್ ಫಾರ್ ದೆಮ್. He asked for them, but they did not allow his request. ಇವನ್ ರಿಕ್ವೆಸ್ಟ್ ಏನ್ ಮಾಡಿನಲ್ಲ, ಊಟ ಕೊಡ್ರಿ ಅಂತ, ಯಾರು ಇವನ್ ರಿಕ್ವೆಸ್ಟ್ ಅನ್ನ ಅಲೋ ಮಾಡ್ಲೇನೆ ಇಲ್ಲ. ಯಾವ ಹೋಟ್ಲರು, ಯಾವ ಇನ್ನೇನವರು ಅಲೋ ಮಾಡ್ಲೇ ಇಲ್ಲ. ಅಲೋ ಮಾಡ್ಲಿಲ್ಲ ಒಂದ್ ಕಡೆಗಿರ್ಲಿ. ದೇ ಸೆಡ್ ದಟ್ ಗೆಟ್ ಔಟ್, ಹೋಗ್ ಫಸ್ಟ್, ಯು ಆರ್ ಎ ಕನ್ವಿಕ್ಟ್. he came here. ಕನ್ವಿಕ್ಟ್, ಇವನು ಜೈಲಿಂದ ಬಿಡುಗಡೆ ಆಗಿ ಬಂದ್ರೆ, ರಿಲೀಸ್ ಫ್ರಮ್ ದ ಜೈಲ್. ಹಿ ವಾಸ್ ದೇರ್ ಇನ್ ದ ಗ್ಯಾಲೀಸ್ ಅಪ್
to 19 years. After releasing, immediately he came to in and asking for food. Why? Get out, get out ಅಂತ ಹೆಗ್ಗದ್ರದಕ್ಕೆ ಶುರು ಮಾಡ್ಬಿಟ್ರು. 19 ವರ್ಷ ಜೈಲಾಗಿದ್ದು ಏನೇನು ಅಪರಾಧ ಮಾಡಿದನೋ ಏನೋ, ಮತ್ತಿಲ್ಲಿಗೆ ಬಂದು ಫುಡ್ ಕೇಳ್ತಿದ್ಯಾ ನೀನು, ಗೆಟ್ ಔಟ್ ಅಂತ ಹೇಳಿ ಕಳಿಸ್ಬಿಟ್ರು. ಅದಕ್ಕೆ ಮತ್ತೆ ಕೇಳ್ತಿದ್ದಾನೆ, ಐ ವಾಂಟ್ ಫುಡ್, ನನಗೆ ಫುಡ್ ಬೇಕಾಗಿದೆ. ಯಾಕಂತಂದ್ರೆ ಸಿನ್ಸ್ 3 days ಐ ಹ್ಯಾವನ್ಟ್ ಈಟನ್ ಎನಿ ಫುಡ್, ನಾನೇನು ಊಟ ಮಾಡೇ ಇಲ್ಲ, ಅದಕ್ಕಾಗಿ ಏನಾದ್ರೂ ಊಟ ಕೊಡ್ರಿ. ಐ ವಾಂಟ್ ಫುಡ್. ಐ ಆಮ್ ಸ್ಟಾರ್ವಿಂಗ್. ಐ ಆಮ್ ಸ್ಟಾರ್ವಿಂಗ್ ಮೀನ್ಸ್ ಐ ಆಮ್ ಹಂಗ್ರಿ. ಹಸುವಿನಿಂದ ನರಳ್ತಾ ಇದ್ದೀನಿ. ಸ್ಟಾರ್ವಿಂಗ್ ಬಹಳ ಭಯಂಕರವಾದ ಹೊಟ್ಟೆಸವಾಗಿದೆ. ಗಿವ್ ಮಿ ಫುಡ್ ಕ್ವಿಕ್ಲಿ. ಗಿವ್ ಮಿ ಫುಡ್, ಏನಾದ್ರು ಒಂದು ಫುಡ್ ಅನ್ನ ಕ್ವಿಕ್ ಆಗಿ ನನಗೆ ಕೊಟ್ಬಿಡ್ರಿ, ಅಂದ್ರೆ ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ. ಅನ್ಬೇರಬಲ್ ಸ್ಟಾರ್ವಿಂಗ್, ಅನ್ಬೇರಬಲ್ ಹಂಗ್ರಿ. ದಟ್ ಈಸ್ ವೈ ಹಿ ಈಸ್ ರಿಕ್ವೆಸ್ಟಿಂಗ್ ಫಾರ್ ಫುಡ್ ಅಲ್ವಾ. ನೋಡ್ರಿ, ಹೊಟ್ಟೆ ಹಸು ಎಂತಾರ್ನು ಏನಾದ್ರೂ ಕೇಳ್ಬಿಡ್ಬೇಕಪ್ಪ. ಯಾರಾದ್ರೇನು, ಬಿಷಪ್ ಆದ್ರೇನು, ಇನ್ನೊಬ್ರಾದ್ರೇನು, ಯಾವ್ದೋ ಹೋಟೆಲ್ ಆದ್ರೇನು ಕೇಳ್ಬಿಡ್ಬೇಕು. ಹೊಟ್ಟೆ ಹಸು ಮಾತಾಡ್ಸುತ್ತೆ. ಸ್ಟಮಕ್ ಆರ್ ದ ಹಂಗ್ರಿ ಸ್ಪೀಕ್ಸ್. ಇಲ್ಲಿ ಅದೇ ಪರಿಸ್ಥಿತಿ ಆಗಿರೋದು. ಇವನ್ ಪರಿಸ್ಥಿತಿ ಹೊಟ್ಟೆ ಹಸಿವಿಗಾಗಿ ಮೈಲ್ಗಟ್ಟಿಗೆ ಎಷ್ಟೆಷ್ಟು ಹೋಟ್ಲು ಕೇಳ್ಕೊಂಡ್ಬಿಟ್ಟು ಅಟ್ ದ ಎಂಡಿಂಗ್ ಹಿ ಕೇಮ್ ಟು ಬಿಷಪ್. ಬಿಷಪ್ ಹತ್ರ ಬಂದ್ ಮತ್ತೆ ಕೇಳ್ತದಾನೆ. ನೆಕ್ಸ್ಟ್ ಏನಾಗುತ್ತೆ? ಬಿಷಪ್ ಕಾಮ್ಲಿ, ಸಿಸ್ಟರ್ ಪುಟ್ ಅನದರ್ ಪ್ಲೇಟ್ ಆನ್ ದ ಟೇಬಲ್ ಅಂಡ್ ಪುಟ್ ಸಮ್ ಶೀಟ್ಸ್ ಆನ್ ದ ಬೆಡ್ ಇನ್ ದ alcove. Trembling and stifling a scream, Baptistine goes to carry out the orders. ಹೀಗಾಗ್ತದೆ. ಬಿಷಪ್ ಹೇಳ್ತಾನೆ, ಕಾಮಾಗಿ ಹೇಳ್ತಾನೆ. ಇವನೇನೋ ಬಹಳ ಹೋರ್ಸ್ಲಿ ಅರ್ಜೆಂಟ್ ಆಗಿ ಏನೋ ಒಂಥರ ಭಯದಿಂದ, ಹೆದರಿಕೆಯಿಂದ, ಜೋರಾಗಿ ಗಟ್ಟಿಯಾಗಿ ಧ್ವನಿಯಿಂದ ಕೇಳ್ತಾನೆ. ಬಟ್ ಹಿ ಈಸ್ ವೆರಿ ಕಾಮ್. ಬಿಷಪ್ ಈಸ್ ವೆರಿ ಕಾಮ್. ಬಿಷಪ್ ಮಾತ್ರ ಸುಮ್ಮನೆ ಕಾಮ್ ಆಗಿದ್ದಾನೆ, ಸೈಲೆಂಟ್ ಆಗಿದ್ದಾನೆ. ಇವನಲ್ಲಿ ಯಾವುದೇ ದೇರ್ ಇಸ್ ನೋ ಫೀಲಿಂಗ್, ದೇರ್ ಇಸ್ ನೋ ಫಿಯರ್, ದೇರ್ ಇಸ್ ನೋ ಹ್ಯಾಪಿ, ಯಾವುದೇ ಇಲ್ಲ. ಕಾಮ್ ಆಗಿ ಇದ್ಕೊಂಡು ಹೇಳ್ತಾನೆ, ಸಿಸ್ಟರ್ ಪುಟ್ ಅನದರ್ ಪ್ಲೇಟ್ ಆನ್ ದ ಟೇಬಲ್. ಸಿಸ್ಟರ್ ಯಾಕೆಂತಂದ್ರೆ ಅನದರ್ ಪ್ಲೇಟ್, ಒನ್ ಮೋರ್ ಪ್ಲೇಟ್ ಹಿ ನೀಡ್ಸ್. ವೈ? ಬಿಕಾಸ್ this another plate for that convict. A convict, he is hungry, he is begging food. That is why one more plate put on the table. Andre ಎಷ್ಟು plate ittu? Before that there were 2 plates, one for bishop and another one for Baptistine, and one more plate, this is for that convict. ಮೂವರು ಕೂತ್ಕೊಂಡು ಊಟ ಮಾಡೋಣ, 3 ಪ್ಲೇಟ್ ಹಾಕಿಬಿಡು ಅಂತ ಹೇಳಿಲ್ಲ. ಆಮೇಲೆ ಪ್ಲೇಟ್ ಹಾಕಿದ್ಮೇಲೆ put some sheets on the ಬೆಡ್ ಇನ್ ದ alcove. ಇನ್ ದ alcove, ಒಂದು ರೂಮಿನ ಒಂದು ಭಾಗದಲ್ಲಿ, ಆ ಮನೆಯ ಒಂದು ಭಾಗದಲ್ಲಿ alcove ಒಂದು ಪಾರ್ಟ್ ಆಫ್ ದ ಹೌಸ್. ಆ ಪಾರ್ಟ್ ಆಫ್ ದ ಹೌಸ್ ಅಲ್ಲಿ ಪುಟ್ ಸಮ್ ಶೀಟ್ಸ್ ಆನ್ ದ ಬೆಡ್. ಒಂದು ಬೆಡ್ ಹಾಕು, ಅದ್ರ ಮೇಲೆ ಬೆಡ್ ಸ್ಪ್ರೆಡ್ ಈ ತರ ಏನಾನು ಒಂದು ಶೀಟ್ ಅನ್ನ ಹಾಕು, ಬೆಡ್ ಶೀಟ್ ಅನ್ನ ಹಾಕು. ಮಲಗೋದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ನೋಡ್ರಿ, ಗೆಸ್ಟ್ ಅನ್ನ ಉಪಚಾರ ಮಾಡೋದು ಕೂಡ ದಿಸ್ ಈಸ್ ಒನ್ ಆಫ್ ಎ ವೆರಿ ಗುಡ್ ಕಲ್ಚರ್. ಸುಮ್ಮನೆ ಹೆಂಗೋ ಒಂದು ಬೆಡ್ ಹಾಕಿ, ಇಲ್ಲ ಒಂದು ಚಾಪೆ ಬಿಸಾಕಿ, ಇಲ್ಲ ಚಾಪೆ ಕೈಯಾಗ ಕೊಟ್ಟು ಹೋಗಿ ಮಲಗೋಗಿ ಎಲ್ಲೇನ ಅಂತ ಹೇಳೋದಲ್ಲ. ಟ್ರೀಟಿಂಗ್ ದ ಗೆಸ್ಟ್ ಈಸ್ ವೆರಿ ಗುಡ್ ಕಲ್ಚರ್. ಒಂದು ಕಲ್ಚರ್ಡ್ ಪರ್ಸನ್ ಮಾತ್ರ ಯಾರಾದ್ರೂ ಗೆಸ್ಟ್ ಅನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹಿ ಈಸ್ ಕಲ್ಚರ್ಡ್. ಬಿಷಪ್ ಈಸ್ ಕಲ್ಚರ್ಡ್ ಹಿಯರ್. ಅದಕ್ಕೆ ಹೇಳ್ತಾನೆ, ಸ್ಪ್ರೆಡ್ ಬೆಡ್ ಅಂಡ್ ಆನ್ ದಟ್ ಬೆಡ್ ಪುಟ್ ಸಮ್ ಬೆಡ್ ಶೀಟ್ಸ್. ಬೆಡ್ ಮೇಲೆ ಒಂದು ಬೆಡ್ ಶೀಟ್ ಅನ್ನು ಕೂಡ ಹಾಕು ಅಂತ ಹೇಳ್ತಾನೆ. ನೋಡ್ರಿ, ದಿಸ್ ಈಸ್ ದ ಟ್ರೀಟ್ಮೆಂಟ್ ಅಲ್ಲ, ಹಾಸ್ಪಿಟಾಲಿಟಿ. ಇದೇ ಗೆಸ್ಟ್ ಅನ್ನ ನಾವು ಉಪಚರಿಸಂತ ಒಂದು ಹಾಸ್ಪಿಟಾಲಿಟಿ. ಇದನ್ನ ನಾವು ತೋರಿಸ್ಬೇಕಾಗಿರೋದು ಎಲ್ಲರ ಮನೆಗಳಲ್ಲೂ. ಟ್ರೆಂಬ್ಲಿಂಗ್ ಅಂಡ್ ಸ್ಟಫ್ಲಿಂಗ್ ಎ ಸ್ಕ್ರೀಮ್. ಈ ಆ ಕಡೆಗೆ ಈ ಕಡೆಗೆ ಹಿಂಗೆ ಕೂತ್ಕೊಂಡಿದ್ದಾಳೆ ಅಲ್ಲಾಡಿಕೆ ಅಂತ ಒಂಚೂರು ಜೋರಾಗಿ ಉಸಿರು ಬಿಟ್ಕಂತ ಬ್ಯಾಪ್ಟಿಸ್ಟೈನ್ ಗೋಸ್ ಟು ಕ್ಯಾರಿ ಔಟ್ ದ ಆರ್ಡರ್ಸ್. ಬ್ಯಾಪ್ಟಿಸ್ಟೈನ್ ಏನ್ ಮಾಡ್ತಾಳೆ? ಆ ಆರ್ಡರ್ ಅನ್ನ ಕ್ಯಾರಿ ಔಟ್ ಮಾಡೋದಕ್ಕೆ ಹೋಗ್ತಾಳೆ. ಆರ್ಡರ್ ಅನ್ನ ಈಡೇರಿಸಬೇಕಲ್ಲ. ವಾಟ್ ಆರ್ ದ ಆರ್ಡರ್ಸ್? ಫಸ್ಟ್ ಆರ್ಡರ್ ಈಸ್ she has to put one more plate for convict on the table, and second order is she has to spread bed, and on that bed she must put some sheets, bed sheets. These 2 orders must be cleared. ಇದನ್ನ ಎರಡು ಆರ್ಡರ್ ನ ಈಡೇರಿಸಬೇಕು, ಶುಡ್ ಬಿ ಫಾಲೋಡ್ ಅಲ್ಲ. ಅದಕ್ಕಾಗಿ ಅವಳು ಎದ್ದಾಳ್ತಾಳೆ, ಹೋಗ್ತಾಳೆ. ಬಿಷಪ್, friend, sit down and warm yourself. You may be tired. While we have supper, your bed will be made ready. ಹೇಳ್ತಾನೆ ಬಿಷಪ್, ಹೇಳ್ತಾನೆ, ಫ್ರೆಂಡ್, sit down and warm yourself. Sit down. He calls him friend. He calls the convict friend. ಅವನ ಅಪರಾಧಿ. ನೀವು ಬಿಷಪ್ ಏನಂತ ಕರೀತಾರೆ ಇಲ್ಲಿ? ಫ್ರೆಂಡ್
ಅಂತ ಕರೀತಾರಲ್ಲ, ಇದು ಗ್ರೇಟ್ನೆಸ್, ಇದು ನೋಬಲ್ನೆಸ್ಸೇ. ಯಾರೋ ಅಪರಾಧಿನ ಜೈಲಿಂದ ಬಂದ್ರ ಯಾರನ್ನ ಫ್ರೆಂಡ್ ಅಂತ ನಾವು ಕರಿತೀವ, ಒಂಥರ ನೋಡ್ತೀವಲ್ಲ. ಬಟ್ he is different. Bishop is different. He calls him friend. Sit down and warm yourself. ಅಲ್ಲೊಂದು ಕಡೆಗೆ ಬೆಂಕಿ ಹಾಕಿರ್ತಾರೆ. ಕೆಲವು ಮನೆಗಳಲ್ಲಿ ಇಟ್ ಇಸ್ ಕಾಮನ್. ಅಲ್ಲಿ ಏನಾಗಿರ್ತದೆ, ಬಹಳ ಚಳಿ ಪ್ರದೇಶ ಆಗಿರೋದ್ರಿಂದ, ಕೋಲ್ಡ್ ಏರಿಯಾ ಆಗಿರೋದ್ರಿಂದ, ಒನ್ ಕಾರ್ನರ್ ಆಫ್ ಎ ಹೌಸ್ ದ ಫೈರ್ ಇಟ್ ಈಸ್ ಫಾರ್ ಎವರ್. ಒಂದು ಬೆಂಕಿ ಹಾಕಿರ್ತಾರೆ, ಅದು ಯಾವಾಗ್ಲೂ ಇಟ್ ಈಸ್ ಬರ್ನಿಂಗ್ ಫಾರ್ ಎವರ್, ಯಾವಾಗ್ಲೂ ಉರಿತಾನೇ ಇರ್ತದ. ಅಲ್ಲಿಗೆ ಹೋಗಿ ಏನ್ ಮಾಡ್ತಾರೆ, ಸ್ವಲ್ಪ ವಾರ್ಮ್ ಮಾಡಿಕೊಳ್ತಾರೆ, ಬಿಸಿ ಮಾಡಿಕೊಳ್ತಾರೆ ಆ ಶೀತಕ್ಕೆ. ದಟ್ ಈಸ್ ವೈ ಹಿ ಸೇಸ್, ಬಿಷಪ್ ಸೇಸ್, ವಾರ್ಮ್ ಯುವರ್ ಸೆಲ್ಫ್, ಸಿಟ್ ಡೌನ್. ಅಲ್ಲಿ ಕೂತ್ಕೊಂಡು ವಾರ್ಮ್ ಯುವರ್ ಸೆಲ್ಫ್, ನೀನ್ ಮೊದಲು ಬಿಸಿ ಮಾಡ್ಕೊ. ಯು ಮೇ ಬಿ ಟಯರ್ಡ್, ಅಲ್ಲಿಂದ ನಿನ್ನ ನೋಡಿದ್ರೆ ಅನ್ಸುತ್ತೆ ಯು ಮೇ ಬಿ ಟಯರ್ಡ್, ನೀನ್ ತುಂಬಾ ಆಯಾಸ ಆಗಿ ಹೋಗ್ಬಿಟ್ಟಿದೆ, ಯು ಆರ್ ಟಯರ್ಡ್. ವೈಲ್ ವಿ ಹ್ಯಾವ್ ಸಪ್ಪರ್, your bed will be made ready. While we have supper. ಸಪ್ಪರ್ ಅಂದ್ರೆ ರಾತ್ರಿ ಊಟಕ್ಕೆ ಸಪ್ಪರ್ ಅಂತ ಕರೀತಾರೆ. ಅಂದ್ರೆ ಇದೇನಾಗಿದೆ, ದಿಸ್ ಇಸ್ ನೈಟ್ ಟೈಮ್. ನೈಟ್ ಟೈಮ್ ಅಲ್ಲಿ ಬಂದಿದ್ದಾನೆ. ನಾವೀಗ ಸಪ್ಪರ್ ಮಾಡೋಷ್ಟೊತ್ತಿಗೆ, ವೈಲ್ ವಿ ಹ್ಯಾವ್ ಸಪ್ಪರ್, ನಾವು ಸಪ್ಪರ್ ಮುಗಿಸೋಷ್ಟೊತ್ತಿಗೆ, ರಾತ್ರಿ ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ, ಯುವರ್ ಬೆಡ್ ವಿಲ್ ಬಿ ಮೇಡ್ ರೆಡಿ, ನಿನ್ ಬೆಡ್ ಕೂಡ ರೆಡಿ ಆಗಿಬಿಡುತ್ತೆ ಅಂತ. ಎಂತ ಟ್ರೀಟ್ಮೆಂಟ್ ಅಲ್ಲ, ಹಾಸ್ಪಿಟಾಲಿಟಿ. ಕನ್ವಿಕ್ಟ್. Do you understand? I am a convict. You call me friend and don't say get out dog as everybody else does. You must be a great soul. Thank you. ಹೇಳ್ತಾನೆ ಆ ಕನ್ವಿಕ್ಟ್, ಹೇಳ್ತಾನೆ ಡು ಯು ಅಂಡರ್ಸ್ಟ್ಯಾಂಡ್, ನಿಮಗೆ ಗೊತ್ತಾ, ಡು ಯು ಅಂಡರ್ಸ್ಟ್ಯಾಂಡ್, ನಿಮಗೆ ಸರಿಯಾಗಿ ಅರ್ಥ ಆಗಿದೆಯಾ? ಐ ಆಮ್ ಎ ಕನ್ವಿಕ್ಟ್, ಐ ಆಮ್ ಎ ಕನ್ವಿಕ್ಟ್, ನಾನೊಬ್ಬ ಅಪರಾಧಿ, ಜೈಲಿಂದ ಬಂದಿರೋನು, ಐ ಆಮ್ ಎ ಕನ್ವಿಕ್ಟ್. ಬಟ್ ಯು ಆರ್ ಕಾಲಿಂಗ್ ಮೀ ಫ್ರೆಂಡ್, ಆದ್ರೆ ನೀವು ನನ್ನ ಫ್ರೆಂಡ್ ಅಂತ ಕರೀತಿದ್ದೀರಾ. ಅಂಡ್ ಯು ಡೋಂಟ್ ಸೇ, ಯು ಡಿಡ್ ನಾಟ್ ಸೇ, ನೀವು ಹೇಳಲಿಲ್ಲ ಏನಂತ, ಗೆಟ್ ಔಟ್ ಡಾಗ್ ಅಂತ ನೀವು ಹೇಳಲೇ ಇಲ್ಲಲ್ಲ ಅಂತ ಅಂದ್ಕೊಂಡು ಹೇಳ್ತಾನೆ. ಆಸ್ ಎವ್ರಿಬಡಿ ಎಲ್ಸ್ ಡಸ್, ಎವ್ರಿಬಡಿ ಎಲ್ಸ್, ಎವ್ರಿಬಡಿ ಅಂದ್ರೆ ಇನ್ಸ್ಟೆಡ್ ಆಫ್ ಬಿಷಪ್, ಎವ್ರಿಬಡಿ ಎಲ್ಸ್ ಸೆಡ್ ಗೆಟ್ ಔಟ್ ಡಾಗ್, ಗೆಟ್ ಔಟ್ ಡಾಗ್, ಗೆಟ್ ಔಟ್. ನಾಯಿ ನೀನು ಹೊರಗೆ ಹೋಗು ಅಂತ ಎಲ್ಲರೂ, ಎಲ್ಲ ಹೋಟೆಲ್ನವರು, ಇನ್ನಿನವರು, ಯಾರನ್ನಾದ್ರೂ ಬೇರೆಯವ್ರನ್ನ ಕೇಳಿದ್ರು ಕೂಡ ಗೆಟ್ ಔಟ್ ಅಂತಾನೆ ಅಂದು ಕಳಿಸಿದ್ರು. ಬಟ್ ಬಿಷಪ್ ಈಸ್ ಸಪರೇಟ್, ಸ್ಪೆಷಲ್ ಒನ್. ದಟ್ ಈಸ್ ವೈ he did not say so. He called him friend and offered him to have food and provided space for sleeping too. ಇದು ಬಿಷಪ್ನ ಒಂದು ನೋಬಲ್ನೆಸ್. ಅದಕ್ಕೆ ಹೇಳ್ತೇನೆ, ಎಲ್ಲರೂ ಹೇಳಿದಾಗೆ ಎನಿಬಡಿ ಅದರ್ಸ್ ಇದ್ರಲ್ಲ, ಆಸ್ ಎವ್ರಿಬಡಿ ಎಲ್ಸ್, ಅವ್ರು ಹೇಳಿದಾಗೆ ನೀನು ಗೆಟ್ ಔಟ್ ಡಾಗ್ ಅಂತ ಹೇಳಲೇ ಇಲ್ಲಲ್ಲ. ಸೊ ಯು ಮಸ್ಟ್ ಬಿ ಎ ಗ್ರೇಟ್ ಸೋಲ್, ನೀನೊಬ್ಬ ಗ್ರೇಟ್ ಸೋಲ್, ನೀನೊಬ್ಬ ಮಹಾತ್ಮ, ಗ್ರೇಟ್ ಸೋಲ್, ಮಹಾತ್ಮ ನೀನು ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳುದು. ಮತ್ತೆ ಇಷ್ಟೆಲ್ಲ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಕನ್ವಿಕ್ಟ್ ಸೇಸ್ ಥ್ಯಾಂಕ್ಸ್ ಟು ಹೂಮ್, ಹಿ ಸೇಸ್ ಟು, ಕನ್ವಿಕ್ಟ್ ಸೇಸ್ ಥ್ಯಾಂಕ್ಸ್ ಟು ಬಿಷಪ್. Bishop, you are suffering, you are hungry and thirsty. You must not thank me, sister. The lamp gives a very poor light. Bring the silver candlesticks and light them. ಮತ್ತೆ ಹೇಳ್ತಾಳೆ, ಬಿಷಪ್ ಹೇಳ್ತಾನೆ, ಯು ಆರ್ ಸಫರಿಂಗ್, ನೀನ್ ತುಂಬಾ ನೊಂದ್ಕೊಂಡಿದೀಯಾ, ಪೈನ್ ಇದೆ, ತುಂಬಾ ನೋವಿದೆ. ಯು ಆರ್ ಹಂಗ್ರಿ ಅಂಡ್ ಥರ್ಸ್ಟಿ. ಅಲಾಂಗ್ ವಿತ್ ದಿಸ್ ಪೈನಿಂಗ್, ಅಲಾಂಗ್ ವಿತ್ ದಿಸ್ ಸಫರಿಂಗ್, you are suffering from hungry and thirsty too. Thirsty also ಅಲ್ಲ, you are hungry too and thirsty too. ನೀನು ಸಿಕ್ಕಾಪಟ್ಟೆ ಹಸಿವಾಗಿದೆ. As you said that you have suffering from hungry since 3 days. 3 ದಿವಸದಿಂದ ನೀನೇನು ತಿಂದಿಲ್ಲ ಅಂತ ನೀನೇ ಹೇಳ್ತಿದೀಯಾ. ಮತ್ತೆ ನೀರು ಕುಡ್ದಿಲ್ಲ, ಬಾಯಾರಿಕೆ ಆಗೋಗ್ಬಿಟ್ಟಿದೆ. ಯು ಆರ್ ಥರ್ಸ್ಟಿ ಅಂಡ್ ಹಂಗ್ರಿ ಟೆರಿಬ್ಲಿ. ದಟ್ ಈಸ್ ವೈ ಯು ಮಸ್ಟ್ ನಾಟ್ ಥ್ಯಾಂಕ್ ಮೀ. ನೀನು ನನಗೆ ಥ್ಯಾಂಕ್ಸ್ ಹೇಳಕೂಡ್ದು, ಈಗ ಥ್ಯಾಂಕ್ಸ್ ಹೇಳಕೂಡ್ದು. ಬಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅವನ ಡ್ಯೂಟಿ. ಆದ್ರೆ ಬಿಷಪ್ಪನ ಮನಸ್ಸಲ್ಲಿ ನೋ, ಥ್ಯಾಂಕ್ಸ್ ನೀನು ಹೇಳಂಗಿಲ್ಲ. ಯಾಕೆ ಅಂತಂದ್ರೆ ನೀನು ಹಂಗ್ರಿ ಅಂಡ್ ಥರ್ಸ್ಟಿ. ಏನ್ ಮಾಡ್ಬೇಕು, ಇನ್ಸ್ಟೆಡ್ ಆಫ್ ದಟ್ ಯು ಶುಡ್ ಆಸ್ಕ್ ಫಾರ್ ಫುಡ್. ದಟ್ ಈಸ್ ಯುವರ್ ಡ್ಯೂಟಿ. ಆಹಾರ ಕೇಳಬೇಕಾಗಿರೋದು ನಿನ್ನ ಡ್ಯೂಟಿ ಅಂತ. ಮತ್ತೆ ಸಿಸ್ಟರ್ಗೆ ಹೇಳ್ತಾನೆ, ಹೂ ಈ ಸಿಸ್ಟರ್ ಬ್ಯಾಪ್ಟಿಸ್ಟ್ ಏನಲ್ಲ,
ಬ್ಯಾಪ್ಟಿಸ್ಟೈನ್ಗೆ ಹೇಳ್ತಾನೆ. ಇಲ್ಲಿ 3 ಕ್ಯಾರೆಕ್ಟರ್ಸ್ ಆರ್ ಇಂಟ್ರಡ್ಯೂಸ್ಡ್, 3 ಕ್ಯಾರೆಕ್ಟರ್ ಬಂದಿದೆ. ಒಂದು ಬಿಷಪ್, ಬ್ಯಾಪ್ಟಿಸ್ಟೈನು ಅಂಡ್ ಅನದರ್ ಒನ್ ಈಸ್ ಕನ್ವಿಕ್ಟ್. ಈಗ ಬ್ಯಾಪ್ಟಿಸ್ಟೈನ್ಗೆ ಹೇಳ್ತಾನೆ ಬಿಷಪ್, ಸಿಸ್ಟರ್ ದ ಲ್ಯಾಂಪ್ ಗಿವ್ಸ್ ವೆರಿ ಪೂವರ್ ಲೈಟ್. ಇಲ್ಲಿ ಇದೆಯಲ್ಲ ಈ ಲ್ಯಾಂಪ್, ಇಲ್ಲಿ ಇಟ್ಟಿರೋದು ಟೇಬಲ್ ಮೇಲೆ ಇಟ್ಟಿರೋ ಲ್ಯಾಂಪ್, ಇಟ್ ಗಿವ್ಸ್ ವೆರಿ ಪೂವರ್ ಲೈಟ್, ಬಹಳ ಪೂವರ್ ಲೈಟ್ ಅನ್ನ, ತುಂಬಾ ಕಡಿಮೆ ಬೆಳಕನ್ನ, ಮಂದ ಬೆಳಕನ್ನ ನೀಡ್ತಾ ಇದೆ. ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಅಂಡ್ ಲೈಟ್ ದೆಮ್. ಅಲ್ಲಿ ಇದಾವಲ್ಲ ಒಳಗೆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್, ಬೆಳ್ಳಿಯ ಕ್ಯಾಂಡಲ್ ಸ್ಟಿಕ್ಸ್ ಇದಾವಲ್ಲ, ಬ್ರಿಂಗ್ ದೆಮ್ ಅಂಡ್ ಲೈಟ್ ದೆಮ್. ಅವನ್ನ ತಗೊಂಡ್ ಬಾ, ಬಿಕಾಸ್ ದೇ ಆರ್ ಬಿಗ್, ದೇ ಆರ್ ಬಿಗ್ಗರ್ ದ್ಯಾನ್ ದಿಸ್ ಲ್ಯಾಂಪ್, ದೇ ಗಿವ್ ಮೋರ್ ಲೈಟ್ ದ್ಯಾನ್ ದಟ್ ಲ್ಯಾಂಪ್ ಗಿವ್ಸ್. ಲ್ಯಾಂಪ್ ಕೊಡೋದಕ್ಕಿಂತ ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಇದಾವಲ್ಲ ಅವು ಜಾಸ್ತಿ ಬೆಳಕನ್ನು ಕೊಡ್ತವೆ. ದಟ್ ಈಸ್ ವೈ ಯು ಬ್ರಿಂಗ್ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಅಂಡ್ ಲೈಟ್ ದೇಮ್. ಅವನ ಹಚ್ಚು, ಬೆಳಕ್ ಬರ್ಲಿ ಅಂತ ಅಲ್ವಾ. ನೋಡ್ರಿ, ಇದು ಕೂಡ ಒನ್ ಆಫ್ ದ ವೇಸ್ ಆಫ್ ಹಾಸ್ಪಿಟಾಲಿಟಿ. ಇದು ಒಂದು ಉಪಚರಿಸುವ ಒಂದು ರೀತಿಯಲ್ಲಿ ಇದು ಒಂದು ವಿಧಾನ. ಕಡಿಮೆ ಬೆಳಕಲ್ಲ, ಗೆಸ್ಟ್ ಚೆನ್ನಾಗಿರ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಊಟಕ್ಕೆ ಹಾಕೋದಲ್ಲ, ಊಟಕ್ಕೆ ಹಾಕೋದ್ರಲ್ಲೂ ಒಂದು ವಿಧಾನ ಇದೆ. ಅದರಿಂದ ಹೆಚ್ಚು ತೃಪ್ತಿ ಆಗ್ಬೇಕು ಊಟ ಮಾಡೋರಿಗೆ. ನಾಯಿಗೆ ಹಾಕಿದಂಗೆ ಹಾಕಿ ಅಚ್ಚ ಅನ್ನಬಾರದು. ಉಪಚಾರ ಮಾಡೋದು ಕೂಡ ಒಂದು ಸಂಸ್ಕಾರ, ಕಲ್ಚರ್. ಹಾಗೇನೆ ಇದು ಬಿಷಪ್ ನೋಡಿ ನಾವು ಕಲಿಬೇಕಾಗುತ್ತೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತಾ ಇದ್ದಾನೆ. Baptistine goes to the mantle, brings the silver candlesticks and lights them. She serves them supper, soup, cheese, mutton and a large loaf of bread. The convict devours. Baptistine ಏನ್ ಮಾಡ್ತಾಳೆ ಈಗ? once again the order is followed, order is fulfilled. ಬ್ರದರ್ ಹೇಳಿದ್ಮೇಲೆ ಮುಗಿತಲ್ಲ, ಬಿಷಪ್ ಹೇಳಿದ್ಮೇಲೆ ಅಂದ್ರೆ goes to the ಮ್ಯಾಂಟಲ್. ಮ್ಯಾಂಟಲ್ ಅಂದ್ರೆ ಒನ್ ಪಾರ್ಟ್ ಆಫ್ ದ ಕಿಚನ್. ಕಿಚನ್ ನಲ್ಲಿ ಇರೋಂತ ಒಂದು ಶೆಲ್ಫ್, ಅಲ್ಲಿಗೆ ಹೋಗ್ತಾಳೆ. ದೇರ್ ವಾಸ್ ಎ ಮ್ಯಾಂಟಲ್, ಬ್ರಿಂಗ್ಸ್ ದ ಮ್ಯಾಂಟಲ್, ಬ್ರಿಂಗ್ಸ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಫ್ರಮ್ ದಟ್ ಮ್ಯಾಂಟಲ್. ಆ ಮ್ಯಾಂಟಲ್ ಇಂದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ತರ್ತಾಳೆ ಅಂಡ್ ಲೈಟ್ಸ್ ದೆಮ್. ಅವಕ್ಕೆ ಹಚ್ತಾಳೆ, ಬೆಳಕು ಜಾಸ್ತಿ ಆಗ್ತದಲ್ಲ. ನಾವು ದಿಸ್ ಈಸ್ ದ ಹಾಲ್ ಈಸ್ ಫುಲ್ ಆಫ್ ಲೈಟ್, ಸಫಿಷಿಯಂಟ್ ಲೈಟ್, ತುಂಬಾ ಒಳ್ಳೆ ಬೆಳಕಾಯ್ತು. ಅಂದ್ರೆ ಸ್ಯಾಟಿಸ್ಫೈಯಬಲ್ ಲೈಟ್, ಒಂಥರ ತೃಪ್ತಿದಾಯಕವಾದ ಬೆಳಕಿಲ್ಲೆಲ್ಲ ತುಂಬಿದೆ. ಶಿ ಸರ್ವ್ಸ್ ದೆಮ್ ಸಪರ್. ಬ್ಯಾಪ್ಟಿಸ್ಟೈನ್ ಸರ್ವ್ಸ್ ಬೋತ್ ಆಫ್ ದೆಮ್ ಅಲಾಂಗ್ ವಿತ್ ಹರ್ ಸೆಲ್ಫ್. ಮೂವರಿಗೂ ಊಟವನ್ನ ಬಡಿಸ್ತಾಳೆ. ಅದ್ರಲ್ಲಿ ಏನೇನಿದೆ? ಸಪರ್ ಮೀನ್ಸ್ ರಾತ್ರಿ ಊಟ. ರಾತ್ರಿ ಊಟವನ್ನ ಹಾಕ್ತಾಳೆ, ಸಪರ್ ಹಾಕ್ತಾಳೆ. ಏನೇನಿದೆ ಸಪರ್ ಅಲ್ಲಿ? ಸೂಪ್ ಇಸ್ ದೇ, ಸೂಪ್ ಕುಡಿಯೋದಕ್ಕಾಗಿ ಸೂಪ್ ಇರುತ್ತೆ. ಅಂಡ್ ಚೀಸ್, ಚೀಸ್ ಬೆಣ್ಣೆ ಇದೆ. ಅಂಡ್ ಮಟನ್ ಇಸ್ ದೇರ್ ಅಂಡ್ ಲಾರ್ಜ್ ಲೋಫ್ ಆಫ್ ಬ್ರೆಡ್. ಚೀಸ್ ಇದೆ, ಮಟನ್ ಇದೆ, ದೊಡ್ಡ ಒಂದು ಬ್ರೆಡ್ಡಿನ ತುಂಡಿದೆ, ದೊಡ್ಡ ಬ್ರೆಡ್. ಯಾಕಂದ್ರೆ ಊಟಕ್ಕೆ ಅದೇ ಅಲ್ವಾ, ಅದನ್ನ ಅದ್ಕೊಂಡು ಅದ್ರಲ್ಲಿ ತಿನ್ಬೇಕು. ದಟ್ ಈಸ್ ವೈ ಲಾರ್ಜ್ ಲೋಫ್ ಆಫ್ ಬ್ರೆಡ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ 3 items, 4 items ಆರ್ ದೇರ್. ಒನ್ ಈಸ್ ಸೂಪ್ ಇಸ್ ದೇರ್, cheese is there, mutton is there and large loaf of bread is there. The convict divorce. The convict ಏನ್ ಮಾಡಿದ? ಸುಮ್ಮನೆ ಡಿವೋರ್ಸ್, ಗಬ 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 ಅದನ್ನ ಇದನ್ನ ಎಲ್ಲ ತಿಂದ್ಬಿಟ್ಟ, ಎಲ್ಲ ಖಾಲಿ ಮಾಡ್ಬಿಟ್ಟ. ಯಾಕಂದ್ರೆ ಹೊಟ್ಟೆ ಹಸಿದ್ಬಿಟ್ಟಿರ್ತಲ್ಲ, ಇವನು ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ಬಿಟ್ಟಿದೆ. ದಟ್ ಈಸ್ ವೈ ಹಿ ಏಟ್, ಸೊ ಹಿ ಡ್ರ್ಯಾಂಕ್ soup and along with that he finished cheese, mutton and large loaf of bread. ಎಲ್ಲದನ್ನು ತಿಂದು ಖಾಲಿ ಮಾಡಿಬಿಟ್ಟ. ಅವನಿಗೆ ಅದೇ ಬೇಕಾಗಿದ್ದು. ಹೊಟ್ಟೆ ಹಸ್ಕೊಂಡ್ಬಿಟ್ಟಿದಲ್ಲ. ಸಿನ್ಸ್ 3 days there was no any food. He is hungry, starved and thirsty. That is why he ate quicker and quickly. ಬೇಗ ಊಟ ಮಾಡಿಬಿಟ್ಟ, ತಿಂದ್ಬಿಟ್ಟ, ಗಬ 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 ತಿಂದ ಅಂತ ಅಂತೀವಲ್ಲ. ದಟ್ ಈಸ್ ವಾಟ್ ಡಿವೋರ್ಸ್. ಏನೋ ಹೊಟ್ಟೆ ಬಾಕ ಇದ್ದ ಹಾಗೆ ತಿಂದ್ಬಿಟ್ಟ. Bishop to convict. You must have suffered a lot. Convict. My God, yes. That's a long time ago. That was when I was a man. Now I'm not a man. I'm a number. Number 24601. And I have lived in hell for 19 years. ಹೇಳ್ತಾನೆ. ಕನ್ವಿಕ್ಟ್ ಬಿಷಪ್ ಕೇಳ್ತಾರೆ, ಯು ಮಸ್ಟ್ ಹ್ಯಾವ್ ಸಫರ್ಡ್ ಎ ಲಾಟ್. ನೀನು ನೋಡಿದ್ರೆ, ಇಫ್ ಐ ಅಬ್ಸರ್ವ್ಡ್ ಯು, ಇಟ್ ಇಸ್ ಕ್ಲಿಯರ್ ದಟ್ ಯು ಹ್ಯಾವ್ ಸಫರ್ಡ್
ಎ ಲಾಟ್ ಮಚ್ ಮೋರ್, ನೀನ್ ತುಂಬಾ ನೊಂದಿದ್ದೀಯಾ ಅಂತ. ಕನ್ವಿಕ್ಟ್ ಹೇಳ್ತಾನೆ ಅದಕ್ಕೆ, ಮೈ ಗಾಡ್ ಎಸ್, ಮೈ ಗಾಡ್, ಅಯ್ಯೋ ದೇವ್ರೇ, ಎಸ್, ಸರಿ ನೀವು ಹೇಳ್ತಿರೋದು, ವಾಟ್ ಯು ಆರ್ ಸೇಯಿಂಗ್, ಇಟ್ ಈಸ್ ರೈಟ್, ಎವ್ರಿಥಿಂಗ್ ಈಸ್ ರೈಟ್. ದಟ್ಸ್ ಎ ಲಾಂಗ್ ಟೈಮ್ ಏಗೋ ಹಿ ಸ್ಟಾರ್ಟ್ಸ್ ಹಿಸ್ ಸ್ಟೋರಿ. ತನ್ನ ಸ್ಟೋರಿಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕನ್ವಿಕ್ಟ್. ಲಾಂಗ್ ಟೈಮ್ ಏಗೋ, ಬಹಳ ದಿವಸದ ಹಿಂದೆ ನಡೆದಿತ್ತಿದು. ದಟ್ ವಾಸ್ ವೆನ್ ಐ ವಾಸ್ ಎ ಮ್ಯಾನ್. ಅದು ಯಾವಾಗ ಈ ಸ್ಟೋರಿ ನಡೆದಿದ್ದು? ಸ್ಟೋರಿ ಹೇಳ್ಡ್ ವೆನ್ ಐ ವಾಸ್ ಎ ಮ್ಯಾನ್, ನಾನೊಬ್ಬ ಮನುಷ್ಯ ಆಗಿದ್ದಾಗ. ಬಟ್ ವಾಟ್ ಈಸ್ ನೌ? ಬಟ್ ನೌ ಐ ಆಮ್ ನಾಟ್ ಎ ಮ್ಯಾನ್, ನಾನೀಗ ಮನುಷ್ಯ ಅಲ್ಲ. ಮತ್ತೆ ಏನ್ ಹಂಗಾದ್ರೆ? ಅವನಿಗಿದ್ದಾನೆ, ಊಟ ಮಾಡ್ತಿದ್ದಾನೆ, ಹಿ ಈಸ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಪೀಕಿಂಗ್, ಟಾಕಿಂಗ್, ಸೊ ವಾಟ್ ಹಿ ಈಸ್ ನೌ? ಮತ್ತೆ ಏನು ಇವನು ಮನುಷ್ಯ ಅಲ್ಲ ಅಂದ್ರೆ ಮಾತಾಡ್ತಾನೆ, ಎಲ್ಲ ಮಾಡ್ತಾನಲ್ಲ. ಹಿ ಸೇಸ್, ಹಿ ಎಕ್ಸ್ಪ್ಲೇನ್ಸ್, ಐ ಆಮ್ ಎ ನಂಬರ್, ನಾನಿವಾಗ ಒಂದು ನಂಬರ್ ಅಷ್ಟೇ. ಯಾಕಂದ್ರೆ ಜೈಲ್ಗೆ ಹೋದಾಗ ಹೆಸರಲ್ಲಿ ಯಾರು ಕರೆಯಲ್ಲ, ನಂಬರ್ ಅಲ್ಲೇ ಕರೀತಾರೆ. ಅವ್ರಿಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ ಅನ್ನೇ ಕರೀತಾರೆ. ಬರ್ತಾ ಬರ್ತಾ ಅವ್ರ ಹೆಸರನ್ನೇ ಮರ್ತೋಗ್ಬಿಟ್ಟಿರ್ತಾರೆ, ನಂಬರ್ ನೆನ್ಪಿಟ್ಕೊಂಡಿರ್ತಾರೆ. ವಾಟ್ ಈಸ್ ಹಿಸ್ ನಂಬರ್? ಕನ್ವಿಕ್ಟ್ಸ್ ನಂಬರ್ 24601. ದಿಸ್ ಈಸ್ ಹಿಸ್ ನಂಬರ್. ಅದಕ್ಕೆ ಹೇಳ್ತೇನೆ, ಐ ಆಮ್ ನಾಟ್ ಎ ಮ್ಯಾನ್ ಅಟ್ ಆಲ್, ನೌ ಐ ಆಮ್ ಎ ನಂಬರ್, ಜಸ್ಟ್ ನಂಬರ್. ನಾನು ಕೇವಲ ಇವಾಗ ಒಂದು ನಂಬರ್ ಮಾತ್ರ. ಅಂಡ್ ಐ ಹ್ಯಾವ್ ಲಿವ್ಡ್ ಇನ್ ಹೆಲ್ ಫಾರ್ 19 years. ಐ ಹ್ಯಾವ್ ಲಿವ್ಡ್ ಇನ್ ಹೆಲ್. ಮತ್ತೆ ನಾನು ಎಲ್ಲಿ ವಾಸ ಇದ್ದೆ? ಹೆಲ್ಲಲ್ಲಿ ವಾಸ ಮಾಡ್ತಾ ಇದ್ದೆ. ಹೆಲ್ ಮೀನ್ಸ್ ನರಕ, ನರಕದಲ್ಲಿ ವಾಸ ಮಾಡ್ತಾ ಇದ್ದೆ. ಫಾರ್ 19 years, 19 years ವರೆಗೂ ನಾನು ನರಕದಲ್ಲಿ ವಾಸ ಮಾಡ್ತಾ ಇದ್ದೆ. ನರಕದಲ್ಲಿ ವಾಸ ಮಾಡ್ತಾ ಇದ್ದೆ ಅಂದ್ರೆ ಇವನು ಸತ್ತೋದ ಮೇಲೆ ನರಕಕ್ಕೆ ಹೋಗಿದ್ದ ಅಂತನಾ? ನೋ, ದಿಸ್ ಇಸ್ ನಾಟ್ ದಟ್. ದಿಸ್ ನರಕ, ದಟ್ ಹೆಲ್ ಈಸ್ ಹಿಯರ್, ಇಟ್ ರೆಪ್ರೆಸೆಂಟ್ಸ್ ಜೈಲ್, ಪ್ರಿಸನ್, ಗ್ಯಾಲೀಸ್ ಅಂತೀವಲ್ಲ ಹಾಗೆ. ಇವ್ ಜೈಲಲ್ಲಿ ಇದ್ದೆ ನಾನು, ಅದನ್ನ ಹೆಲ್ ಅಂತ ಕರೀತಾರೆ, ನರಕ ಅಂತ ಕರೀತಾರೆ. ನರಕನೇ ಅಲ್ವಾ? ಜೈಲೇನ್ ಯಾರಿಗಾದ್ರೂ ಸ್ವರ್ಗ ಆಗುತ್ತಾ? ದಟ್ ಈಸ್ ವೈ ಹಿ ಯೂಸ್ಡ್ ದ ಟರ್ಮ್ ಹೆಲ್. Bishop, tell me about it. About the hell you lived in. Convict. It's so long ago. I forget dreamily. I lived with my sister and her 7 children. Then, suddenly and very rapidly, yes, I remember, she was ill. We had no food. I could get no work. The children were starving. So, I stole some bread. I was sentenced to 19 years in the galleys. Pauses. 19 years in hell. Sobs. Then began my stay in hell. They chained me up like a wild animal. They lashed me like a hound. ಹೇಳ್ತಾನೆ. ಮತ್ತೆ ಬಿಷಪ್ ಆಸ್ಕ್ಸ್, ಟೆಲ್ ಮಿ ಅಬೌಟ್ ಇಟ್, ಟೆಲ್ ಮಿ ಅಬೌಟ್ ಯುವರ್ ಹೆಲ್, ವೇರ್ ಯು ಲಿವ್ಡ್ ಇನ್. ನೀನು ಹೆಲ್ ಅಂತ ಕರೆದಲ್ಲ, ಎಲ್ಲ ಇದೆಲ್ಲ ಅಪ್ ಟು 19 years, ಟೆಲ್ ಅಬೌಟ್ ದಟ್ ಹೆಲ್. ಆ ಹೆಲ್ ಬಗ್ಗೆ ಒಂಚೂರು ಹೇಳ್ತೀಯಾ ಅಂತ. ಕನ್ವಿಕ್ಟ್ ಕಂಟಿನ್ಯೂಸ್, ಇಟ್ ಇಸ್ ಸೋ ಲಾಂಗ್ ಏಗೋ, ಐ ಫರ್ಗೆಟ್. ಇಟ್ಸ್ ಸೋ ಲಾಂಗ್ ಏಗೋ, ಬಹಳ ವರ್ಷದ ಇಂಚೆ. ಈಗ 19 years ಅಲ್ಲ, ಯಾರಿಗೆ ನೆನಪಿರುತ್ತೆ? ಲಾಂಗ್ ಏಗೋ, ಐ ಫರ್ಗೆಟ್, ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಡ್ರೀಮ್ ಇಲ್ಲಿ ಎಲ್ಲೋ ಕನಸಿನಾಗ ನೆನೆಸ್ಕೊಳ್ತಾನೆ. ಡ್ರೀಮ್ ಅಂದ್ರೆ ಕನಸಲ್ವಾ? ಕನಸಿನಾಗ ನೆನೆಸ್ಕೊಂಡು, ಐ ಲಿವ್ಡ್ ವಿತ್ ಮೈ ಸಿಸ್ಟರ್ ಅಂಡ್ ಹರ್ 7 children. ಹಿ ಹ್ಯಾಸ್ ಎ ಸಿಸ್ಟರ್, ಸಿಸ್ಟರ್ ಹ್ಯಾಸ್ 7 children. ಅವನಿಗೆ ಒಬ್ಬ ಸಿಸ್ಟರ್ ಇದ್ರೆ, ಈ ಕನ್ವಿಕ್ಟ್ಗೆ ಹಿ ಹ್ಯಾಸ್ ಎ ಸಿಸ್ಟರ್, ಕನ್ವಿಕ್ಟ್ ಹ್ಯಾಸ್ ಎ ಸಿಸ್ಟರ್. ಸಿಸ್ಟರ್ ಹ್ಯಾಸ್ 7 children. ಸಿಸ್ಟರ್ ಇಸ್ 7 children ಇದ್ರು. ಒಟ್ಟು 7 children ಅಂಡ್ ಹಿಸ್ ಸಿಸ್ಟರ್ ಅಂಡ್ ಹಿಮ್ಸೆಲ್ಫ್ ಎಷ್ಟಾದ್ರು? 9 members ವರ್ ಲಿವಿಂಗ್ ಟುಗೆದರ್. 9 ಜನ ಜೊತೆಗಿದ್ವಿ. ದೆನ್ ಮತ್ತೇನಾಯ್ತು ಅಂತ ಹೇಳ್ಬೇಕಾದ್ರೆ, ಸಡನ್ಲಿ ಅಂಡ್ ವೆರಿ ರ್ಯಾಪಿಡ್ಲಿ, ಸಡನ್ಲಿ ತಕ್ಷಣಕ್ಕೆ ನೆನಪಾಗ್ಬಿಡ್ತು, ಫ್ಲಾಶ್ಡ್ ಇಟ್ ಅಪ್, ಬಂದ್ಬಿಡ್ತು ಇದ್ದಕ್ಕಿದ್ದಂಗೆ. ಹಾಗೆ ಹೇಳ್ತಾನೆ, ಎಸ್ ಐ ರಿಮೆಂಬರ್, ಶಿ ವಾಸ್ ಇಲ್. ಹೇಳ್ತಾನೆ, ಎಸ್ ಐ ರಿಮೆಂಬರ್. ಅವಾಗ ಏನಾಗಿತ್ತು ಅಂದ್ರೆ, ಶಿ ವಾಸ್ ಮೀನ್ಸ್ ಹಿಸ್ ಸಿಸ್ಟರ್ ವಾಸ್ ಇಲ್. ಅವಳಿಗೆ ಚೆನ್ನಾಗಿರ್ಲಿಲ್ಲ, ಅನ್ಹೆಲ್ದಿ, ಆರೋಗ್ಯ ಸರಿಯಾಗಿರ್ಲಿಲ್ಲ. ಅದಕ್ಕೆ ಡಿಸೀಸ್ಡ್ ಅಂದ್ರೆ ಚೆನ್ನಾಗಿರ್ಲಿಲ್ಲ ಆರೋಗ್ಯ. ಇಲ್ಲ ಅಂದ್ರೆ ಕಾಯಿಲೆಯಿಂದ ನರಳ್ತಾ ಇದ್ಲು. ವಿ ಹ್ಯಾಡ್ ನೋ ಫುಡ್. ಅದೇ ಸಂದರ್ಭದಲ್ಲಿ ನಮ್ಗೇನಾಯ್ತು? ನಮಗೆ ಊಟ ಮಾಡೋದಕ್ಕೂ ಏನಿರಲಿಲ್ಲ. ವಿ ಹ್ಯಾಡ್ ನೋ ಫುಡ್ ಟು ಈಟ್ ಅಟ್ ಆಲ್. ನೋ ಫುಡ್ ಅಟ್ ಆಲ್ ಟು ಈಟ್. ಏನು ಇಲ್ಲ. ಐ ಕುಡ್ ಗೆಟ್ ನೋ ವರ್ಕ್. ಅಂದ್ರೆ ಐ ಸರ್ಚ್ ಇಟ್ ಫಾರ್ ವರ್ಕ್ ಅಂಡ್ ಐ ಡಿಡ್ ನಾಟ್ ಗೆಟ್ ಎನಿ ವರ್ಕ್. I could
ಗೆಟ್ ನೋ ವರ್ಕ್. ನನಗೆ ಎಲ್ಲಿ ಯಾರು ವರ್ಕ್ ಹುಡುಕಿದ್ರು ಕೂಡ ಯಾರೂ ವರ್ಕ್ ಅನ್ನ ಕೊಡ್ಲೇ ಇಲ್ಲ. ದ ಚಿಲ್ಡ್ರನ್ ವರ್ ಸ್ಟಾರ್ವಿಂಗ್. ಆದ್ರೆ ಏನ್ ಮಾಡದಪ್ಪ ಇಲ್ಲಿ ಚಿಲ್ಡ್ರನ್ ಇದಾರಲ್ಲ ಮಕ್ಕಳು, ಚಿಲ್ಡ್ರನ್ ಆಫ್ ಸಿಸ್ಟರ್ ವರ್ ಸ್ಟಾರ್ವಿಂಗ್. ದೇ ಆರ್ ಹಂಗ್ರಿ, ದೇ ಆರ್ ಸಫರಿಂಗ್ ಫ್ರಮ್ ಸೀರಿಯಸ್ ಹಂಗ್ರಿ. ಏನ್ ಮಾಡೋದು, ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಿನಿಂದ ನರಳ್ತಾ ಇದ್ದಾರೆ. ದೇ ಆರ್ ದ ಬೇಬೀಸ್, ಕಿಡ್ಸ್, ಸ್ಮಾಲ್ ಚಿಲ್ಡ್ರನ್ ಅವ್ರು ಸಣ್ಣ ಮಕ್ಕಳು, ಹೊಟ್ಟೆ ಹಸುವಿನಿಂದ ತಡಿತಾ ಇಲ್ಲ. ಸೊ ವಾಟ್ ಡೂ, ನಾನೇನ್ ಮಾಡ್ಲಿ, ದರ್ ಇಸ್ ನೋ ವರ್ಕ್ ಇಲ್ಲ ಅಂದ್ರೆ ದರ್ ಇಸ್ ನೋ ಇನ್ಕಮ್ ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪರ್ಚೇಸ್ ಎನಿ ಫುಡ್ ಐಟಮ್ಸ್. ಮತ್ತೇನ್ ಮಾಡ್ಬೇಕು, ವಾಟ್ ಡೂ ನಾವು, ನಾನು ಏನ್ ಮಾಡ್ಬೇಕೀಗ ಅಂತ ಹೇಳಿ ಒಂದ್ ತೀರ್ಮಾನ ಮಾಡ್ದ. ಸೊ ಐ ಸ್ಟೋಲ್ ಸಮ್ ಬ್ರೆಡ್. ಎಲ್ಲೋ ಒಂದ್ ಅಂಗಡಿಗೆ ಹೋಗಿ ಸ್ಟೋಲ್ ಸಮ್ ಬ್ರೆಡ್, ಒಂದ್ ಸ್ವಲ್ಪ ಬ್ರೆಡ್ ಅನ್ನ ಕಾಳತನ ಮಾಡ್ಕೊಂಡು ತಂದ್ಬಿಟ್ಟೆ. ವೈ, ಫಾರ್ ಹರ್ ಸಿಸ್ಟರ್ಸ್ ಚಿಲ್ಡ್ರನ್. ಅವ್ರ ತಂಗಿ ಮಕ್ಕಳು ಉಪವಾಸ ಇರೋದು ನೋಡ್ಲಾರ್ದೆ ಹಿ ಹ್ಯಾಸ್ ಸ್ಟೋಲನ್ ಸಮ್ ಬ್ರೆಡ್, ಒಂದಿಷ್ಟು ಬ್ರೆಡ್ ಅನ್ನ ಕಾಳತನ ಮಾಡ್ಕೊಂಡು ತಂದ್ಬಿಟ್ಟೆ. ಐ ವಾಸ್ ಸೆಂಟೆನ್ಸ್ ಟು 19 years ಇನ್ ದ ಗ್ಯಾಲೀಸ್. ನನಗೇನ್ ಮಾಡಿದ್ರು, ಐ ವಾಸ್ ಸೆಂಟೆನ್ಸ್ಡ್ ಅಂದ್ರೆ ಪನಿಷ್ಮೆಂಟ್, ಸೆಂಟೆನ್ಸ್ಡ್ ಒಂದು ಪನಿಷ್ಮೆಂಟ್ ಕೊಟ್ಟರು. ಏನಂತ, ಯು ಮಸ್ಟ್ ಬಿ ದೇರ್ ಇನ್ ದ ಪ್ರಿಸನ್ ಫಾರ್ 19 years. ನೀನ್ 19 years ವರೆಗಿನ ಜೈಲಲ್ಲೇ ಬಿದ್ದಿರಬೇಕು ಅಂತ ಜಡ್ಜ್ಮೆಂಟ್ ಆಗೋಗ್ಬಿಡ್ತು. ದಿಸ್ ಇಸ್ ಸೆಂಟೆನ್ಸ್ ಮೀನ್ಸ್ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಪಾಸ್, ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾನೆ ಅಲ್ವಾ, ಇಷ್ಟೆಲ್ಲ ಹೇಳ್ಬೇಕಲ್ಲ, 19 years ಅಂತ ಅಂದ್ಕೊಂಡಾಗ ಸೋ ಮೆನಿ ಇನ್ಸಿಡೆಂಟ್ಸ್ ಹ್ಯಾವ್ ರೋಲಿಂಗ್ ಇನ್ ಹಿಸ್ ಮೈಂಡ್. ಸಾಕಷ್ಟು ಯೋಚನೆಗಳು ಅವನ ತಲೆಯಲ್ಲೆಲ್ಲ ಸುತ್ತಾ ಇದಾವೆ. ಅದಕ್ಕಾಗಿ ಹಿ ರೆಸ್ಟ್ ಹಿಮ್ಸೆಲ್ಫ್, ಅವನಷ್ಟಕ್ಕೆ ಅವನೇ ಒಂದು ಸ್ವಲ್ಪ ರೆಸ್ಟ್ ತಗೊಳ್ತಾನೆ. ರೆಸ್ಟ್ ತಗೊಂಡು ಮತ್ತೆ ಪಾಸ್ ತಗೊಂಡು ಒಂದು ಗ್ಯಾಪ್ ತಗೊಂಡು ಲಿಟ್ಲ್ ವೈಲ್, ಶಾರ್ಟ್ ವೈಲ್ ತಗೊಂಡು ಮತ್ತೆ ಕಂಟಿನ್ಯೂಸ್. 19 years ಇನ್ ಹೆಲ್ ಹೇಳ್ತಾನೆ. 19 years ಇನ್ ಹೆಲ್, ಅದೇ ಗ್ಯಾಲೀಸೆ, ಆ ಪ್ರಿಸನ್ನೇ ಹೆಲ್, ಅದೇ ನರಕ. 19 years ವರೆಗೂ ನಾನು ಆ ಗ್ಯಾಲೀಸ್ ಅಲ್ಲಿ ಇದ್ದೆ, ಆ ಜೈಲಲ್ಲಿದ್ದೆ. ಸಾಬ್ಸ್, ಮತ್ತೆ ಅಳೋದಕ್ಕೆ ಶುರು ಮಾಡ್ತಾನೆ, ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾನೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನನ್ನ, 19 years ಆಫ್ ಜೈಲ್ ಅಂಡ್ his sister's condition and sister's children's condition. ಅವ್ರು ಏನಾಗಿರ್ಬೋದು ಈಗ ಅಂತಂದೇಳಿ ಎಲ್ಲನ್ನು ಹಿ ರಿಮೆಂಬರ್ಸ್ ಒನ್ ಆಫ್ಟರ್ ದ ಅನದರ್ ಅಂಡ್ ಸಾಬ್ಸ್. ಏನಾಗಿರ್ಬೋದು ಅಂತ ಮತ್ತೆ ಬಿಕ್ಕಿ ಹೇಳೋದಕ್ಕೆ ಶುರು ಮಾಡ್ತಾನೆ. ದೆನ್ ಬಿಗ್ಯಾನ್ ಮೈ ಸ್ಟೇ ಇನ್ ಹೆಲ್. ದೆನ್ ಬಿಗ್ಯಾನ್, ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಹೆಲ್ಲಿನ ವಾಸ. ಅಲ್ಲೇ ಸ್ಟೇ ಆಗೋದಾಯ್ತು. ದೇ ಚೈನ್ಡ್ ಮೀ ಅಪ್ ಲೈಕ್ ಎ ವೈಲ್ಡ್ ಅನಿಮಲ್. ನನ್ನನ್ನೇನ್ ಮಾಡಿದ್ರು, ಚೈನ್ಡ್ ಮೀ ಅಪ್, ನನ್ನ ಚೈನ್ ಆಗಿ ಕಟ್ಬಿಟ್ರು ಲೈಕ್ ಎ ವೈಲ್ಡ್ ಅನಿಮಲ್. ಯಾವ್ದನ್ನು ಟೈಗರು, ಲಯನು, ಲೆಪರ್ಡು, ಇನ್ಯಾವುದೋ ಒಂದು ಟೆರಿಬಲ್ ಅಥವಾ ಡೇಂಜರಸ್ ಅನಿಮಲ್ ಅನ್ನ ಟೈ ಮಾಡಿದ ಹಾಗೆ, ಕಟ್ಟಿ ಹಾಕಿದ ಹಾಗೆ ನನ್ನನ್ನ ಚೈನಿಂದ ಕಟ್ಟಿ ಹಾಕ್ಬಿಟ್ರು. ಐ ಹ್ಯಾವ್ ಚೈನ್ಡ್, ನನಗೆ ಚೈನ್ ಹಾಕಿ ಕಟ್ಟಿ ಹಾಕ್ಬಿಟ್ರು. ದೇ ಲ್ಯಾಶ್ಡ್ ಮೀ ಲೈಕ್ ಎ ಹೌಂಡ್. ಎಸ್, ದೇ ಲ್ಯಾಶ್ಡ್ ಮೀ ಲೈಕ್ ಎ ಹೌಂಡ್. ನನ್ನನ್ನ ಲೈಕ್ ಎ ಹೌಂಡ್ ಒಂದು ಬೇಟೆ ನಾಯಿ ತರ ನನಗೆ ಲ್ಯಾಶ್ಡ್ ಮೀ ಅಂದ್ರೆ ಒಂದು ವಿಪ್ ತಗೊಂಡು ನನ್ನನ್ನ ಹೊಡೆದು ಬಿಟ್ರು, ಚಾಟಿಯಿಂದ ಹೊಡೆಯೋದಕ್ಕೂ ಶುರು ಮಾಡಿದ್ರು. ಲೈಕ್ ಎ ಹೌಂಡ್, ಬೇಟೆ ನಾಯಿ ತರ ನನ್ನನ್ನ. ಅಂದ್ರೆ ಹಿ ಈಸ್ ಟ್ರೀಟೆಡ್ ಆಸ್ ಅನಿಮಲ್, ನಾಟ್ ಎ ಮ್ಯಾನ್ ಅಟ್ ಆಲ್. ಮನುಷ್ಯನ್ ತರ ಇವರನ್ನ ಟ್ರೀಟ್ ಮಾಡಲಿಲ್ಲ ಜೈಲಲ್ಲಿ. ಜೈಲ್ ಸಿಬ್ಬಂದಿ, ಜೈಲ್ ಸ್ಟಾಫ್ treated him like a animal. That is why he called the jail as hell. ಅದಕ್ಕೆ ಅವನು ಜೈಲನ್ನ ಹೆಲ್ ಅಂತ ಕರೀತಾ ಇರೋದು. I fed on filth for 19 years. 19 years. They took away my name. They took away my soul. And they gave me a devil in its place. I was a man once. I am a beast now. And they made me what I am. Now I am free to starve. ಈಗೇನ್ ಮಾಡಿದ್ರೆ, ಆ ಫೆಡ್ ಆನ್ ಫಿಲ್ತ್ ಅಂದ್ರೆ ಕೊಳಕು ಊಟ. ಅಲ್ಲೆಲ್ಲ ಶುಚಿ ಇರ್ಲಿಲ್ಲ, ಏನು ಇರ್ಲಿಲ್ಲ. ಆ ಫೆಡ್ ಆನ್ ಫಿಲ್ತ್, ಕೊಳಕನ್ನ ನನಗೆ ತಿನ್ನಿಸಿದ್ರು. ಕೊಳಕನ್ನ ನನಗೆ ತಿನ್ನಿಸಿದ್ರು ಅಂತಂದ್ರೆ ದ ಫುಡ್ ವಾಟ್ ದೇ ಹ್ಯಾವ್ ಪ್ರೊವೈಡೆಡ್
ಫಾರ್ ದಿಸ್ ಕನ್ವಿಕ್ಟ್ ದಟ್ ವಾಸ್ ನಾಟ್ ಗುಡ್ ಅಟ್ ಆಲ್. ಏನು ಚೆನ್ನಾಗೇ ಇರಲಿಲ್ಲ, ಕೊಳಕು ಕೊಳಕು ಅಂದ್ರೆ ವೇಸ್ಟ್ ಫುಡ್ ಅನ್ನ ಇವನಿಗೆ ತಿನ್ನಿಸಿದ್ರು, ಫಿಲ್ತ್. ಫಾರ್ 19 years, ಅಪ್ ಟು 19 years, ಫಾರ್ 19 years, 19 ವರ್ಷದವರೆಗೆ 19 years ವರೆಗೆ ಫಿಲ್ತ್ ಅನ್ನೇ ತಿನ್ನಿಸಿದ್ರು, ಅಂದ್ರೆ ಬ್ಯಾಡ್ ಫುಡ್ ಅನ್ನೇ ತಿನ್ನಿಸಿದ್ರು. ಮತ್ತೆ ಇನ್ನೊಂದ್ಸರಿ ಹೇಳ್ಕೊಳ್ತಾನೆ, 19 years, ನಾಟ್ ಎ ಡೇ ಆರ್ 2 days ಆರ್ ಎ ವೀಕ್ ಆರ್ ಮಂತ್, ಅಪ್ ಟು 19 years, 19 years ವರೆಗೆನ ಐ ಹ್ಯಾವ್ ಈಟನ್ ಫಿಲ್ತ್, ದಟ್ ಈಸ್ ಡರ್ಟಿ ಫುಡ್. ಡರ್ಟಿ ಫುಡ್ ಅನ್ನೇ ತಿನ್ಕಂತ ಬಂದ್ಬಿಟ್ಟೆ. ದೇ ಟುಕ್ ಅವೇ ಮೈ ನೇಮ್, ದೇ ಟುಕ್ ಅವೇ ಮೈ ನೇಮ್. ಜೈಲ್ ಸಿಬ್ಬಂದಿ, ಪ್ರಿಸನ್ ಸ್ಟಾಫ್ ಟುಕ್ ಅವೇ ಮೈ ನೇಮ್, ನನ್ನ ಹೆಸರನ್ನ ತಗೊಂಡ್ಬಿಟ್ರು. ನನ್ನ ಹೆಸರನ್ನ ತಗೊಂಡ್ಬಿಟ್ರು ಅಂತಂದ್ರೆ ಏನು, ಅಲ್ಲಿಂದ ಯಾರೋ ಇವನ ಹೆಸರು ಹಿಡಿದು ಕರೆಯೋರಿಲ್ಲ. ಇನ್ಸ್ಟೆಡ್ ಆಫ್ ಹಿಸ್ ನೇಮ್ ದೇ ಆರ್ ಯೂಸಿಂಗ್ ಎ ನಂಬರ್ ಟು ಕಾಲ್ ಹಿಮ್. ಅವನಿಗೊಂದು ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ ಹಿಡದೆ ಅವನನ್ನ ಕರೀತಿದ್ರು. ದಟ್ ಈಸ್ ವೈ ದೇ ಟುಕ್ ಅವೇ ಮೈ ನೇಮ್, ನನ್ನ ಹೆಸರನ್ನ ಕಿತ್ಕೊಂಡ್ಬಿಟ್ರು. ದೇ ಟುಕ್ ಅವೇ ಮೈ ಸೋಲ್, ಟುಕ್ ಅವೇ ಮೈ ಸೋಲ್, ನನ್ನ ಆತ್ಮವನ್ನು ಕಿತ್ಕೊಂಡ್ಬಿಟ್ರು. ಅವರು ಒಂದ್ ಸ್ವಲ್ಪ ವಿಚಾರ ಮಾಡ್ಬೋದಾಗಿತ್ತು. ಎಸ್, ಇವನೇನು ಹಿ ಸ್ಟೋಲ್ ಬ್ರೆಡ್, ನೋ ಡೌಟ್, ಬಟ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಹಿಸ್ ಸ್ಟೀಲಿಂಗ್? ಇವನು ಕಳ್ಳತನ ಮಾಡೋದ್ರಿಂದ ಏನಿತ್ತು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಜಡ್ಜಸ್ ಆಗ್ಲಿ, ಜೈಲ್ ಸಿಬ್ಬಂದಿ ಆಗ್ಲಿ, ನೋ, ಏನೋ ಆಗೋಗ್ಬಿಡ್ತು, ಏನೋ ಒಂದು ಬ್ಯಾಡ್ ಆರ್ಗ್ಯುಮೆಂಟ್ ಆಗಿ ಹಿ ವಾಸ್ ಇಂಪ್ರಿಸನ್ಡ್. ದಟ್ ಈಸ್ ವೈ ನನ್ನ ಆತ್ಮವನ್ನು ಕೂಡ ತಗೊಂಡ್ಬಿಟ್ರು ಅವರು. ಟುಕ್ ಅವೇ ಮೈ ಸೋಲ್ ಈವನ್, ಅಂಡ್ ದೇ ಗೇವ್ ಮೀ ಎ ಡೆವಿಲ್ ಇನ್ ಇಟ್ಸ್ ಪ್ಲೇಸ್. ಅದ್ರ ಬದಲಾಗಿ ಏನ್ ಮಾಡಿದ್ರು, ಡೇವ್ ಮೀ ಎ ಡೆವಿಲ್, ನನಗೊಂದು ಡೆವಿಲ್ ಅನ್ನ ಕೊಟ್ರು. ಆ ಜಾಗದಲ್ಲಿ ನನಗೇನಿದೆ ಇವಾಗ, ಬೇರೆಯವ್ರನ್ನ ನಾನು ಮನುಷ್ಯನ್ ತರ ಇದ್ನೆಲ್ಲ, ನನ್ನ ಸೋಲಲ್ಲಿ ಇನ್ಸ್ಟೆಡ್ ಆಫ್ ಮೈ ಸೋಲ್ ನೌ ಐ ಹ್ಯಾವ್ ಎ ಡೆವಿಲ್. ನನ್ನ ಆತ್ಮದ ಬದಲಾಗಿ, ನನ್ನ ನೇಮಿನ ಬದಲಾಗಿ ಅಲ್ಲೇನಿದೆ, ಒಂದು ಡೆವಿಲ್ ಇದೆ, ಈಗ ಒಂದು ಭೂತ ಇದೆ ಅಲ್ಲಿ. ಅಷ್ಟು ಕೆಟ್ಟೋಗ್ಬಿಟ್ಟಿದ್ದಾನೆ, ಅಷ್ಟು ನಾನು ಸಿಟ್ಟು ಬಂದ್ಬಿಟ್ಟತ ಅವ್ರ ಮೇಲೆ. ಐ ವಾಸ್ ಎ ಮ್ಯಾನ್ ಒನ್ಸ್, ಬಟ್ ನಾನು ಕೂಡ ಒಬ್ಬ ಒನ್ ಆಫ್ ಎ ಮೆನ್, ನಾನು ಕೂಡ ಒಬ್ಬ ಮನುಷ್ಯ ಆಗಿದ್ದೆ. ಬಟ್ ನೌ ಐ ಆಮ್ ಎ ಬೀಸ್ಟ್, ನಾನೀಗೇನಾಗಿದ್ದೀನಿ, ಬೀಸ್ಟ್, ಒಂದು ಮೃಗ ಆಗೋಗ್ಬಿಟ್ಟಿದ್ದೀನಿ, ಒಂದು ಜಂಗಲ್ ಬೀಸ್ಟ್, ಕ್ರೂಯಲ್ ಅನಿಮಲ್ ಆಗೋಗ್ಬಿಟ್ಟಿದ್ದೀನಿ. ನನಗೆ ಯಾರ ಮೇಲೂ ಕರುಣೆ ಇಲ್ಲ. ಜೈಲ್ ಸಿಬ್ಬಂದಿ ಸಿಕ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ. ದೇರ್ ಇಸ್ ನೋ ಕೈಂಡ್ನೆಸ್, ದೇರ್ ಇಸ್ ನೋ ಸೋಲ್, ದೇರ್ ಇಸ್ ನೋ ಫ್ರೆಂಡ್ಶಿಪ್, ಇವ್ಯಾವು ಇಲ್ಲ ನನ್ನ ಹತ್ರ. ಲವ್, ಅಫೆಕ್ಷನ್, ನಥಿಂಗ್. ಐ ಆಮ್ ಎ ಬೀಸ್ಟ್, ನಾನೊಬ್ಬ ಕ್ರೂರ ಮೃಗ ಆಗೋಗ್ಬಿಟ್ಟಿದ್ದೀನಿ, ಜಂಗಲ್ ಬೀಸ್ಟ್ ಆಗೋಗ್ಬಿಟ್ಟಿದ್ದೀನಿ, ಕ್ರೂಯಲ್ ಅನಿಮಲ್ ಆಗೋಗ್ಬಿಟ್ಟಿದ್ದೀನಿ. ಅಂಡ್ ದೇ ಮೇಡ್ ಮಿ ವಾಟ್ ಐ ಆಮ್, ದೇ ಮೇಡ್ ಮಿ, ನಾನು ಹಿಂಗಿರ್ಲಿಲ್ಲ, ಐ ಆಮ್ ಎ ಮ್ಯಾನ್. ದೇ ಜೈಲ್ ಸ್ಟಾಫ್ ಮೇಡ್ ಮಿ ಎ ಬೀಸ್ಟ್, ಜೈಲ್ ಸಿಬ್ಬಂದಿ ನನ್ನ ಬೀಸ್ಟ್ ಆಗಿ ಮಾಡಿಬಿಟ್ರು ಅಂತ ಹೇಳ್ತಾನೆ. ನಾವು ಐ ಆಮ್ ಫ್ರೀ ಟು ಸ್ಟಾರ್ವ್, ನನ್ನ ಬಿಟ್ಬಿಟ್ಟಿದ್ದಾರೆ ಹಸ್ಗಂಡ್ ಸಾಯಿ ಅಂತ. ಐ ಆಮ್ ಫ್ರೀ ಟು ಸ್ಟಾರ್ವ್, ಹಸ್ಗಂಡ್ ಸಾಯಿ ಅಂತ ನನ್ನ ಬಿಟ್ಬಿಟ್ಟಿದ್ದಾರೆ. ನಾನು ಏನ್ ಮಾಡ್ಲಿ ಇವಾಗ, ಹೊಟ್ಟೆ ಹಸಿತಾ ಇದೆಯಲ್ಲ ಅಂತ. ಬಿಷಪ್, ಮೈ ಸನ್, ಯು ಹ್ಯಾವ್ ಸಫರ್ಡ್ ಮಚ್, ಬಟ್ ದೇರ್ ಇಸ್ ಹೋಪ್ ಫಾರ್ ಆಲ್, ಯು ಕ್ಯಾನ್ ಹ್ಯಾವ್ ರೆಸ್ಟ್ ನೌ. Convict, hope, laughs widely. Bishop, you have walked far, you are tired, lie down and sleep on the couch there. Good night, young man. ಈಗ ಮತ್ತೆ ಹೇಳ್ತಾನೆ, ಮೈ ಸನ್, ಯು ಹ್ಯಾವ್ ಸಫರ್ಡ್ ಮಚ್. ಹೆಂಗಂತಂದ್ರೆ, ಆಸ್ ಐ ಲಿಸನ್ಡ್ ಯುವರ್ ಸ್ಟೋರಿ ಐ ಅಂಡರ್ಸ್ಟುಡ್ ಯುವರ್ ಸಫರಿಂಗ್. ನಾನು ನಿನ್ನ ಸ್ಟೋರಿ ಕೇಳ್ತಿದ್ದ ಹಾಗೇನೆ ನಿನ್ನ ಸಫರಿಂಗ್ಸ್ ಎಲ್ಲ ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಬಟ್ ದೇರ್ ಈಸ್ ಹೋಪ್ ಫಾರ್ ಆಲ್, ಅದು ಎಲ್ಲರಿಗೂ ಒಂದು ಹೋಪ್ ಇರುತ್ತೆ, ಒಂದು ನಂಬಿಕೆ ಇದ್ದೇ ಇರ್ತದೆ. ಗುಡ್ ಡೇಸ್ ವಿಲ್ ಕಮ್, ಬ್ಯಾಡ್ ಡೇಸ್ ವಿಲ್ ಗೋ, ಗುಡ್ ಡೇಸ್ ವಿಲ್ ಕಮ್. ಕೆಟ್ಟ ದಿನಗಳು ಓದೇ ಹೋಗ್ತವೆ, ಒಳ್ಳೆ ದಿನಗಳು ಬಂದೇ ಬರ್ತವೆ. ಅದಕ್ಕಾಗಿ ವಿ ಶುಡ್ ನಾಟ್ ಲೂಸ್ ಅವರ್ ಹೋಪ್, ನಮ್ಮ ಹೋಪ್ಸ್ ಅನ್ನ ನಾವು ಬಿಡಬಾರ್ದು. ಯು ಕ್ಯಾನ್ ಹ್ಯಾವ್ ರೆಸ್ಟ್ ನೌ, ಆಯ್ತು ಇರ್ಲಿ, ಅದೇನೇ ಇರ್ಲಿ, ಯು ಕ್ಯಾನ್ ಹ್ಯಾವ್ ರೆಸ್ಟ್ ನೌ, ರೆಸ್ಟ್ ನೌ ಪ್ಲೀಸ್. ನೀನು ಈಗ ಏನ್ ಮಾಡ್ಬೇಕು, ರೆಸ್ಟ್ ಮಾಡ್ಬಿಡು, ಉಳಿದದ್ದನ್ನ ಮಾತಾಡೋಣ ಅಂತ. ಅದಕ್ಕೆ ಕನ್ವಿಕ್ಟ್ ಹೇಳ್ತೇನೆ, ಹೋಪಾ, ಅಯ್ಯೋ ಕರ್ಮ ಅಂತ, ಹೋಪ್ ಎಲ್ಲೇ ಹೋಪು ಅಂತ ನಗ್ತಾನೆ, ಗಟ್ಟಿಗೆ ನಗ್ ಕೇಳ್ತಾನೆ. ಮತ್ತೆ ಬಿಷಪ್ ಹೇಳ್ತಾನೆ, ಯು ಹ್ಯಾವ್ ವಾಕ್ಡ್ ಫಾರ್. ಬಿಷಪ್ ಇವನ್ ನೋವು ಅರ್ಥ ಆಗ್ತದೆ, ಆದ್ರೆ ಬಿಷಪ್ ಏನೇ ಹೇಳಲ್ಲ, ಅದಕ್ಕೆ ಹೇಳ್ತಾನೆ ಮುಂದಕ್ಕೆ, ಯು ಹ್ಯಾವ್ ವಾಕ್ಡ್ ಫಾರ್. ಇವನ್ ನೋವು ಗೊತ್ತಾಗೈತಲ್ಲ, ಅದಕ್ಕೆ ಬಿಷಪ್ ಇವನನ್ನ ಹಿಂಸೆ ಮಾಡೋದಾಗ್ಲಿ, ಬೈಯೋದಾಗ್ಲಿ, ಸಿಟ್ಟಾಗೋದಾಗ್ಲಿ ಮಾಡಲ್ಲ. ಯು ಹ್ಯಾವ್ ವಾಕ್ಡ್ ಫಾರ್, ನೀನ್ ಬಹಳ ದೂರದಿಂದ ನಡ್ಕೊಂಡೇ ಬಂದಿದೀಯ. ಯು ಆರ್ ರಿಯಲಿ ಟಯರ್ಡ್.
ನೀನ್ ತುಂಬಾ ದಣಿದಿದ್ದೀಯ ಕೂಡ ಪಾಪ. ಲೈ ಡೌನ್ ಅಂಡ್ ಸ್ಲೀಪ್ ಆನ್ ದ ಕೌಚ್ ದೇರ್. ಅಲ್ಲಿ ಲೈ ಡೌನ್, ಅಲ್ಲಿ ಕುತ್ಕೊಂಡ್ಬಿಟ್ಟು ಆ ಕೌಚ್ ಇದೆಯಲ್ಲ, ಆ ಕೌಚ್ ಮೇಲೆ ಅಂದ್ರೆ ಕಾಟ್ ಮೇಲೆ ನೀನ್ ಮಲಕ್ಕೊಂಡ್ಬಿಡು. ಈಗ ಬೆಡ್ ಇದೆಯಲ್ಲ, ಅಲ್ಲಿ ಹೇಳಿದ್ರಲ್ಲ ಬೆಡ್ ವಿಲ್ ಬಿ ಮೇಡ್ ರೆಡಿ ಅಂತ, ವೈಲ್ ವಿ ಹ್ಯಾವ್ ಸಪ್ಪರ್ ಅಂತ ಹೇಳಿದ್ರಲ್ಲ, ಸಪ್ಪರ್ ಮುಗಿಯೋಷ್ಟೊತ್ತಿ ನಿನ್ ಬೆಡ್ ರೆಡಿ ಆಗುತ್ತೆ ಅಂತ. ನಾವು ಬೆಡ್ ಈಸ್ ರೆಡಿ, ಅದಕ್ಕೆ ಹೇಳ್ತಾನೆ ನೀನ್ ಬೆಡ್ ಮೇಲೆ ಹೋಗಿ ಟೇಕ್ ರೆಸ್ಟ್ ಅಂತ ಹೇಳ್ತಾರೆ. ಗುಡ್ ನೈಟ್ ಯಂಗ್ ಮ್ಯಾನ್. ಆಯ್ತು, ಬೆಳಿಗ್ಗೆ ಮಾತಾಡೋಣ, ಗುಡ್ ನೈಟ್ ಯಂಗ್ ಮ್ಯಾನ್ ಅಂತ ಅವ್ರಿಗೆ ಗುಡ್ ನೈಟ್ ಹೇಳ್ಬಿಟ್ಟು ಬಿಷಪ್ ಗೋಸ್. Jean Valjean was so exhausted that he fell asleep immediately. Towards the middle of the night, he woke up. What awake him was the bed. It was long, long ago since he had slept on a bed. He started reflecting about those 19 years he had been sentenced for stealing bread. He tried to escape many times. Each time he was caught, the court increased his sentence, and 19 years had gone by. He had entered the galleys, sobbing and shuddering. He came out hardened. Once he was free, he asked for work, but no one was willing to take him. The cathedral clock struck 2. Jean Valjean thought about the silverware that was laid on the table for dinner. He rose to his feet, hesitated for a moment, listened, and walked cautiously to the adjacent room. The rays of the moonlight shone on the bishop's face. He slept tranquilly. Jean Valjean stood terrified at this radiant figure. The normal world has no greater spectacle than this. A troubled and restless conscience on the verge of committing an evil deed, contemplating the sleep of a good man. Suddenly, Jean Valjean went past the bed, straight to the cupboard. He saw the silverware, took it, crossed the room, jumped out of the window, ran across the garden, leaped over the wall like a tiger, and fled. Very long passage is put between the brackets. ಅಲ್ಲ, ಬ್ರಾಕೆಟ್ ನ ತುಂಬಾ ದೊಡ್ಡದಾದಂತ ಒಂದು ಎಕ್ಸ್ಪ್ಲನೇಷನ್ ಇದೆ. ಇಟ್ ಟೆಲ್ಸ್ ಅಬೌಟ್ ಹಿಸ್ ಫ್ಯೂಚರ್ ಲೈಫ್ ಅಂಡ್ ಅಬೌಟ್ ಪ್ರೆಸೆಂಟ್ ಲೈಫ್, ಫ್ಯೂಚರ್ ಲೈಫು, ಪಾಸ್ಟ್ ಲೈಫು, ಪ್ರೆಸೆಂಟ್ ಲೈಫು ಎಲ್ಲದರ ಒಂದು ಸಮ್ಮಿಶ್ರ. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಪಾಸ್ಟ್, ಫ್ಯೂಚರ್ ಅಂಡ್ ಪ್ರೆಸೆಂಟ್ ಸಿಚುಯೇಷನ್ ಅಂತ ಅಂದುಕೊಳ್ಳೋ ರೀತಿಯಲ್ಲಿ ದ ಸೆಂಟೆನ್ಸಸ್ ಆಫ್ ದಿಸ್ ಪ್ಯಾಸೇಜ್ ಆರ್ ಕನ್ಸ್ಟ್ರಕ್ಟೆಡ್. ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಿದ್ದಾರೆ. ಇವನು ಏನೇನಿದೆ, Jean Valjean was so exhausted that he fell asleep immediately. Jean Valjean ಏನಾಗಿದ್ದ, immediately he asleep. ಬಹಳ ಆಯಾಸ ಪಟ್ಕೊಂಡು ಬಂದಿದ್ದ. That is why immediately he has accepted the bed. ಬೆಡ್ ಅನ್ನ ಒಪ್ಕೊಂಡ್ಬಿಟ್ಟ ಇವನು. ತಕ್ಷಣಕ್ಕೆ ನಿದ್ದೋಗ್ಬಿಟ್ಟ. ಏನಾಗ್ತದೆ, ಟುವರ್ಡ್ಸ್ ದ ಮಿಡಲ್ ಆಫ್ ದ ನೈಟ್ ಆತು, ಮಲಗ್ಬಿಟ್ಟ, ಇಟ್ ಇಸ್ ರೈಟ್. ಆದ್ರೆ ಇನ್ ದ ಮಿಡ್ ನೈಟ್ ಎಷ್ಟೊತ್ತು ನಿದ್ದೆ ಬರುತ್ತೆ, ಒಂದ್ ಸರಿ ಎರಡು ಸರಿ ಎಚ್ಚರ ಆಗ್ಲೇಬೇಕಲ್ಲ. ಎಸ್, ಹಿ ಅವೇಕಂಡ್. ಏನದಕ್ಕೆ, ವಾಟ್ ಈಸ್ ದ ರೀಸನ್ ಆಫ್ ಹಿಸ್ ಅವೇಕನಿಂಗ್ ಈಸ್ ದಟ್ ಈಸ್ ದ ಬೆಡ್. ಈ ಬೆಡ್ ಇವನನ್ನ ಅವೇಕ್ ಆಗಂಗ್ ಮಾಡ್ಬಿಡ್ತು, ವೇಕಂಡ್, ಎಚ್ಚರ ಆಗಂಗ್ ಮಾಡ್ಬಿಡ್ತು. ಯಾಕೆ, ಈ ಬೆಡ್ ಚೆನ್ನಾಗಿತ್ತಲ್ಲ, ವೆರಿ ಗುಡ್ ಬೆಡ್ ಈಸ್ ದೇರ್, ಸಾಫ್ಟ್ ಬೆಡ್ ಈಸ್ ಪ್ರೊವೈಡೆಡ್. ಸೊ ವೈ ಈಸ್ ಇಟ್ ಡಿಸ್ಟರ್ಬ್ಡ್ ಹಿಮ್? ಅವ್ನಿಗೇನಾದ್ರೂ ತೊಂದರೆ ಮಾಡ್ತಾ ಬೆಡ್? ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಏನಾಯ್ತು ಅಂತಂದ್ರೆ, ಇಟ್ ವಾಸ್ ಲಾಂಗ್ ಎಗೋ ಸಿನ್ಸ್ ಹಿ ಹ್ಯಾಡ್ ಸ್ಲೆಪ್ಟ್ ಆನ್ ಎ ಬೆಡ್. ಲಾಂಗ್ ಎಗೋ, ಬಿಫೋರ್ 19 years ಹಿ ಸ್ಲೆಪ್ಟ್ ಆನ್ ದ ಬೆಡ್ ಲೈಕ್ ದಿಸ್. ಈ ಬೆಡ್ಡಿನ ಮೇಲೆ ಮಲಗಿ ಏನಾಗಿತ್ತು ಅವನಿಗೆ, 19 years ಹ್ಯಾವ್ ಬೀನ್ ಗಾನ್ 1 year ಆಫ್ಟರ್ ಅನದರ್. 19 years ವರೆಗೆನ ಇಂಥ ಬೆಡ್ ಮೇಲೆ ಅವನಿಗೆ ಮಲಗೇ ಇರ್ಲಿಲ್ಲ. ಆಮೇಲೆ ಅಷ್ಟು ಚೆನ್ನಾಗಿತ್ತಲ್ಲ. ಜೈಲಲ್ಲಿ ಏನಿರ್ತದೆ, ರಫ್ ಬೆಡ್, ಎಲ್ಲೋ ಒಂದು ಚಾಪೆ ಕೊಟ್ಟಿರ್ತಾರೆ, ಅದ್ರ ಮೇಲೆ ಮಲಗಬೇಕು. ದಟ್ ಈಸ್ ವೈ ಈ ಸ್ಮೂತ್ನೆಸ್ ಏನಿದೆ, ಈ ಸಾಫ್ಟ್ನೆಸ್ ಅವನಿಗೆ ಎದ್ದಾಳೋದಕ್ಕೆ ಒಂದು ಕಾರಣ ಆಗಿ ಹೋಗ್ಬಿಡ್ತು. ದಟ್ ಈಸ್ ವೈ ಹಿ ರಿಮೆಂಬರ್ಡ್ ಇಸ್ 19 years ಒನ್ಸ್ ಅಗೈನ್. ಅವನ್ ತನ್ನ 19 years ಹೌ ಹಿ ಹ್ಯಾಡ್ ಸ್ಪೆಂಟ್
ಹಿಸ್ ಡ್ಯೂರೇಷನ್ ಇನ್ ದ ಜೈಲ್ ಅನ್ನೋದನ್ನೆಲ್ಲ ಹಿ ರೀಕಾಲ್ಡ್ ಒಂದೊಂದನೇ ನೆಕ್ಸ್ಟ್ ರೀಕಾಲ್ ಮಾಡ್ಕೊಂತ ಬರ್ತಾ ಇದ್ದಾನೆ. ಅವನಿಗೇನಾಗಿತ್ತು, ಹಿ ಹ್ಯಾಡ್ ಬೀನ್ ಸೆಂಟೆನ್ಸ್ಡ್ 19 years ಅಲ್ಲ, 19 years ವರೆಗಿನ ಜಸ್ಟ್ ಫಾರ್ ಸ್ಟೀಲಿಂಗ್ ಎ ಬ್ರೆಡ್, ಕೇವಲ ಒಂದು ಬ್ರೆಡ್ ಅನ್ನ ಕದ್ದಿದ್ದಕ್ಕಾಗಿ. ಅದು ಬ್ರೆಡ್ ಅನ್ನ ಕದಿಯದೇನು ದೊಡ್ಡ ಅಪರಾಧನ? ಬಿಕಾಸ್ ಆಫ್ ಸ್ಟಾರ್ವಿಂಗ್, ಬಿಕಾಸ್ ಆಫ್ ಹಂಗ್ರಿ, ಬಿಕಾಸ್ ಆಫ್ ಸ್ಮಾಲ್ ಕಿಡ್ಸ್, ಬಿಕಾಸ್ ಆಫ್ ಹರ್ ಸಿಸ್ಟರ್ಸ್ ಚಿಲ್ಡ್ರನ್, ಇಟ್ ಈಸ್ ಸ್ಟೋಲನ್. ವಾಟ್ ಈಸ್ ದ ಕ್ರೈಮ್, ವಾಟ್ ಈಸ್ ದ ಅಫೆನ್ಸ್ ಅಲ್ವಾ? ನಾವು ಬ್ರಾಡ್ ಆಗಿ ಯೋಚನೆ ಮಾಡಿದ್ರೆ ದರ್ ಇಸ್ ನೋ ಕ್ರೈಮ್ ಅಟ್ ಆಲ್. ಗವರ್ಮೆಂಟ್ ಶುಡ್ ಪ್ರೊವೈಡ್ ಫುಡ್ ಅಂಡ್ ಶೆಲ್ಟರ್ ಫಾರ್ ಈಚ್ ಅಂಡ್ ಎವ್ರಿಬಡಿ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್. ಯಾವುದೇ ಗವರ್ಮೆಂಟ್ ಇದ್ರೆ, ಯಾವುದೇ ಸರ್ಕಾರ ಇದ್ರೆ, ಐದರ್ ಇಟ್ ಈಸ್ ದ ಕಿಂಗ್ಸ್ ಗವರ್ಮೆಂಟ್ ಆರ್ ದ ಡೆಮಾಕ್ರಸಿ ಆರ್ ಎನಿ ಅದರ್, ಯಾವುದೇ ಒಂದು ಆಗಿರ್ಲಿ, ಅಲ್ಲಿ ನಮ್ಗೆ ಊಟ ಯಾರಿಗೂ ಉಪವಾಸ ಇರದ ಹಾಗೆ ಊಟ, ಮನೆ, ಬಟ್ಟೆಯನ್ನ ಒದಗಿಸಬೇಕಾಗಿರೋದು ಗವರ್ನಮೆಂಟಿನ ಕರ್ತವ್ಯ. ಆ ಕರ್ತವ್ಯನ ಮರೆತು ಯಾವ್ದು ಮತ್ತೆ ಊಟ ಇಲ್ಲಪ್ಪ ಕದ್ದಿದ್ದಾನೆ, ಈಗ ಯಾರನ್ನ ಅರೆಸ್ಟ್ ಮಾಡ್ಬೇಕು ಲೆಕ್ಕಾಚಾರ ಅಂತಂದ್ರೆ? ಅಲ್ಲ, ಕಿಂಗ್ ಶುಡ್ ಬಿ ಅರೆಸ್ಟೆಡ್, ರಾಜ ಅರೆಸ್ಟ್ ಆಗ್ಬೇಕು. ಇಲ್ಲ ಅಂತಂದ್ರೆ ಏನ್ ನಮ್ ಪೊಲಿಟಿಕಲ್ ಲೀಡರ್ ಶುಡ್ ಬಿ ಅರೆಸ್ಟೆಡ್, ಚೀಫ್ ಮಿನಿಸ್ಟರ್ ಆರ್ ದ ಪ್ರೈಮ್ ಮಿನಿಸ್ಟರ್ ಶುಡ್ ಬಿ ಅರೆಸ್ಟೆಡ್ ಆಗ್ಬೇಕೀಗ. ಆದ್ರದ್ದು ಆಗಿಲ್ಲ. ಹಿ ಈಸ್ ಅರೆಸ್ಟೆಡ್ ಅಂಡ್ ಸೆಂಟೆನ್ಸ್ಡ್ ಫಾರ್ 19 years. ಹಿ ಸ್ಟೇಡ್ ಇನ್ ದ ಗ್ಯಾಲೀಸ್ 19 years ವರೆಗೆ ನಾ ಜೈಲಲ್ಲಿ ಒಂದು ಕಳೆದ್ಬಿಟ್ಟ. ಅದನ್ನ, ಆ ನೆನಪುಗಳನ್ನ ಹಿ ರಿಮೆಂಬರ್ಸ್, ಹಿ ರಿಕಾರ್ಡ್. ತನ್ನಷ್ಟು ತಾನೇ ನೆನಪಾಗ್ತವೆ, ಯಾರಿಗೆ ತಾನೇ ನೆನಪಾಗಲ್ಲ? He tried to escape from the jail many times. ಎಷ್ಟೋ ಸರಿ ಅವ್ನು ಟ್ರೈ ಮಾಡ್ತಾನೆ ಎಸ್ಕೇಪ್ ಆಗೋದಕ್ಕೆ, ಬಟ್ ಫೇಲ್ಡ್. ಈ ಎಸ್ಕೇಪ್ ಮಾಡ್ದಂಗಲ್ಲ, ಅವ್ರು ಹಿಡ್ಕೊಂಡು ಹೋಗಿ ಒಂದ್ಸರಿ ಹಾಕ್ದಂಗಲ್ಲ. ದ ಸೆಂಟೆನ್ಸ್ ಅಂದ್ರೆ ದ ಡ್ಯೂರೇಷನ್ ಆಫ್ ದ ಜೈಲ್ ಪೀರಿಯಡ್ ಈಸ್ ಇನ್ಕ್ರೀಸ್ಡ್ ಎವ್ರಿ ಟೈಮ್. ಪ್ರತಿ ಟೈಮಲ್ಲೂ ಇವನು ಎಸ್ಕೇಪ್ ಆಗಿ ಮತ್ತೆ ಸಿಕ್ಕಂಗಲ್ಲ, ಮತ್ತೆ ಆ ಪನಿಷ್ಮೆಂಟ್ ಪೀರಿಯಡ್ ಇನ್ಕ್ರೀಸ್ ಆಗ್ತಾನೇ ಹೋಯ್ತು. ಅದನ್ನೆಲ್ಲ ನಾವು ಹಿ ಈಸ್ ರಿಮೆಂಬರಿಂಗ್, ರೀಕಾಲಿಂಗ್. ಹೇಗೋ 19 years had gone by. ಹೇಗೋ 19 years had gone by. ಒಂದೊಂದು ಇಯರ್ಸ್ 19 years ಹೆಂಗೋ ಮುಗಿದೋಗ್ಬಿಡ್ತು, ಏನೋ ಆಗೋಗ್ಬಿಡ್ತು. ಒಟ್ಟು 19 years ಮುಗಿದೋಗ್ಬಿಡ್ತಪ್ಪ. ಹಿ ಕೇಮ್ ಔಟ್ ಹಾರ್ಡ್ ಅಂಡ್, ಬಹಳ ಕಷ್ಟಪಟ್ಟು, ಸಫರಿಂಗ್ ವಿತ್ ಸೋ ಮೆನಿ ಡಿಫಿಕಲ್ಟೀಸ್, ಟ್ರಬಲ್ಸ್, ಕೇಮ್ ಔಟ್. ಬಹಳ ಕಷ್ಟಪಟ್ಬಿಟ್ಟು, ಜೈಲೇ ಪಡಬಾರ್ದು ಕಷ್ಟ ಎಲ್ಲ ಪಟ್ಟು ಒಟ್ಟು ಕೇಮ್ ಔಟ್, ಹೊರಗೆ ಬಂದ. ಬಟ್ ಹೊರಗೆ ಬಂದ್ಮೇಲೆ ಏನಾಯ್ತು? ಹಿ ಆಸ್ಕ್ಡ್ ಫಾರ್ ವರ್ಕ್. ಎಲ್ಲೆಲ್ಲೋ ಹೋದ, ಯಾವ್ದೋ ಸ್ಟೋರ್ಗೆ ಹೋದ, ಯಾವ್ದೋ ಹೋಟೆಲ್ಗೆ ಹೋದ, ಯಾವ್ದೋ ಟೆಕ್ಸ್ಟೈಲ್ಗೆ ಹೋದ, ಇನ್ಯಾವುದೋ ಮಾರ್ಕೆಟ್ಗೆ ಹೋದ. ಹಿ ಆಸ್ಕ್ಡ್ ಫಾರ್ ವರ್ಕ್. ವರ್ಕ್ ಕೇಳಿದ್ರು ಏನ್ ಮಾಡಿದ್ರು? ಯಾರುನು ನೋ ಒನ್ ಈಸ್ ರೆಡಿ ಟು ವಿಲ್ಲಿಂಗ್ ಟು ಟೇಕ್ ಹಿಮ್. ಯಾರು ಇವನನ್ನ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕಂತಂದ್ರೆ ಹಿ ಈಸ್ ಎ ಜೈಲ್ ಕಮ್ಮರ್, ಕನ್ವಿಕ್ಟ್. ಇವನ ಅಪರಾಧಿ ಅಲ್ವಾ? ಕ್ರಿಮಿನಲ್ ಅನ್ನ ಯಾರನ್ನ ಅಂಗಡಿಗೆ ಇಟ್ಕೊಳ್ತಾರೆ, ಹೋಗಲಿ ನಿನ್ನ ಇಟ್ಕೊಳ್ಳೋದಕ್ಕಿಂತ ಸುಮ್ನಿರೋದ್ ಮೇಲು ಅಂತ. ಅದಕ್ಕೆ ನೋ ಒನ್ ವಾಸ್ ವಿಲ್ಲಿಂಗ್ ಟು ಟೇಕ್ ಹಿಮ್. ಯಾರು ಅವನನ್ನ ಇಷ್ಟಪಡ್ಲೇ ಇಲ್ಲ. ಆ ಟೈಮ್ ಹಿಂಗೆ ಯೋಚನೆ ಮಾಡ್ತದಾನೆ. ದ ಸ್ಪೈರಲ್ ಆಫ್ ಹಿಸ್ ಮೆಮೊರೀಸ್ ಈಸ್ ರಿವೀಲಿಂಗ್. ಎಲ್ಲ ಒಂದೊಂದೇ ಸುರುಳಿಯಾಗಿ ಬಿಚ್ತಾ ಬರ್ತದವೆ. ಹಾಗೇ ನೋಡ್ತಾನೆ. ದ ಕ್ಯಾಥಡ್ರಲ್ ಕ್ಲಾಕ್ ಸ್ಟ್ರಕ್ 2. ಅಲ್ಲಿ ಕ್ಯಾಥಡ್ರಲ್, ಆ ಚರ್ಚಿನ ಗಂಟೆ ಬಾರಿಸ್ತು 2. ಅಂದ್ರೆ ದಿಸ್ ಈಸ್ 2 o'clock at night. ರಾತ್ರಿಯ 2 ಗಂಟೆ ಆಗಿದೆ ಈಗ. ಅಂದ್ರೆ ಏನಾಗುತ್ತೆ? ಡೆನ್ಸ್ ಡಾರ್ಕ್ ನೈಟ್ ಅಲ್ಲ, ತುಂಬಾ ಕತ್ತಲೆ ಆಗಿರುತ್ತೆ ಈಗ. ಈಗ ಹಂಗೆ ಏನ್ ಮಾಡ್ತಾನೆ ಮತ್ತೆ? ಈಸ್ ಥಿಂಕಿಂಗ್ ಸ್ಟಾರ್ಟೆಡ್. ಜಿನ್ ಥಾಟ್ ಅಬೌಟ್ ದ ಸಿಲ್ವರ್ ವೇರ್ ದಟ್ ವಾಸ್ ಲೇಡ್ ಆನ್ ದ ಟೇಬಲ್ ಫಾರ್ ಡಿನ್ನರ್. ಡಿನ್ನರ್ಗೆ ಸಿಲ್ವರ್ ವೇರ್ ಹಾಕಿದ್ರಲ್ಲ, ಯಾಕೆ? ಲೋ ಲೈಟ್ ಅಂತಂದು ಹೇಳಿ ಏನ್ ಮಾಡ್ಬಿಟ್ರು? ಲೋ ಲೈಟ್ ಅಂತ, ಲ್ಯಾಂಪ್ ಲೈಟ್ ಇಸ್ ಲೋ ಅಂತಂದು ಹೇಳಿ ಏನ್ ಮಾಡಿದ್ದ? ಬಿಷಪ್ ಆರ್ಡರ್ ಹಿಸ್ ಸಿಸ್ಟರ್ ಬ್ಯಾಪ್ಟಿಸ್ಟೈನ್ಸ್ ಟು ಲೈಟ್ ದ ಸಿಲ್ವರ್ ವೇರ್ ಅಲ್ಲ, ಫಾರ್ ಮೋರ್ ಲೈಟ್. ಆ ಸಿಲ್ವರ್ ವೇರ್ ಅನ್ನ ಹಿ ರಿಮೆಂಬರ್ಡ್. ಒಂದ್ ಸೆಕೆಂಡ್, ಸಿಲ್ವರ್ ವೇರ್ ಇದ್ವಲ್ಲಲ್ಲಿ ಅಂತಂದೇಳಿ ಅವನ್ನ ಜ್ಞಾಪಕ ಮಾಡ್ಕೊಂಡ. ಆಮೇಲೆ ಸಡನ್ ಆಗಿ ಎದ್ಬಿಟ್ಟ. ಹೆಸಿಟೇಟೆಡ್ ಟು ಫಾರ್ ಎ ಮೂಮೆಂಟ್, listened and walked cautiously to the adjacent room. ಅಂದ್ರೆ ಈಸ್ one side ಅಲ್ಲಿ, another side ಅಲ್ಲಿ one room is there. ಅಂದ್ರೆ ಬಿಷಪ್ ರೂಮೇ ಇದೆ. ಬಿಷಪ್ ರೂಮಿನ ಪಕ್ಕದ ರೂಮೇ ಇವನಿಗೂ ಕೊಟ್ಟಿದ್ದಾರೆ. ಹಿ ವಾಕ್ಡ್, ಹಿ ಟಿಪ್ಟೋಡ್, ಸೈಲೆಂಟ್ ಆಗಿ ಅಲ್ಲಿಗೆ ಹೋಗಿ ನೋಡ್ತಾನೆ. ಅಂದ್ರೆ ಏನ್ ಮಾಡ್ಬೇಕೀಗ? ಹಿ ವಾಂಟೆಡ್ ಟು ಸ್ಟೀಲ್ ಸಿಲ್ವರ್ ವೇರ್ ಅಂತ ಇವನ್ ಮನಸ್ಸಲ್ಲಿದೆ. ಕದಿಬೇಕು ಅಂತಂದಾಗಲ್ವಾ, ಕಳ್ಳ ಹೆಜ್ಜೆ, ಟಿಪ್ ಟೋಡ್, ಬೆಕ್ಕಿನ ಹಾಗೆ ಹೋಗೋದು. ಇಲ್ಲಾಂದ್ರೆ ಧೈರ್ಯ ಹೋಗ್ತಿದ್ದ. ಅಂದ್ರೆ ಬ್ಯಾಡ್ ಥಿಂಕಿಂಗ್ ಈಸ್ ದೇರ್ ಇನ್ ಹಿಸ್ ಮೈಂಡ್. ದಟ್ ಈಸ್ ವೈ ಹಿ ಈಸ್ ಶಿವರಿಂಗ್ ಅಂಡ್ ಹಿ ಈಸ್
ಕೀಪಿಂಗ್ ಹಿಸ್ ಸ್ಟೆಪ್ಸ್ ವಿತ್ ಬಿಗ್ ಸೈಲೆನ್ಸ್, ಬಹಳ ಗಲಾಟೆ ಆಗದ ರೀತಿಯಲ್ಲಿ ಹೋಗ್ತಾ ಇದ್ದಾನೆ. ನೋಡ್ತಾನೆ ಅಲ್ಲಿ ಅಡ್ಜಸೆಂಟ್ ರೂಮ್ ಅಲ್ಲಿ, ದ ರೇಸ್ ಆಫ್ ದ ಮೂನ್ ಲೈಟ್ ಶೋನ್ ಆನ್ ದ ಬಿಷಪ್ಸ್ ಫೇಸ್ ಅಲ್ಲಿ, ಫೇಸ್ ಮೇಲೆ ಏನಾಗಿದೆ, ಮೂನ್ ಲೈಟಿನ ರೇಸ್ ಬಂದು ಬಿದ್ದಿದಾವೆ. ಡೈರೆಕ್ಟ್ ಆಗಿ ಅವನ ಮುಖದ ಮೇಲೆನೆ, ಬಿಷಪ್ಸ್ ಫೇಸ್ ಅಲ್ಲಿನೆ ಮೂನ್ ಲೈಟ್ ಬಿದ್ದಿದೆ ಅಲ್ಲ. ಇವನಿಗೆ ದರ್ಶನ ಯಾವ್ದಾಯ್ತು? ಮೂನ್ ಲೈಟಿನ ದರ್ಶನ ಆಯ್ತಾ, ಬಿಷಪ್ಸ್ ಫೇಸ್ ದರ್ಶನ ಆಯ್ತಾ? ಬೋತ್ ಆಲ್ ಟುಗೆದರ್, ಎರಡು ಸೇರಿನೇ ಒಂದು ದರ್ಶನ ಆಗೋಯ್ತು. ಒಂದು ಒಳ್ಳೆ ಟೈಮ್ ಅಲ್ಲ, ಶುಭ ಸಂಕೇತ ಅನ್ನೋ ತರ ಬೆಳೆದಿಂಗಳು. ಈ ಒಂದು ಆ ಫೇಸ್, ಕಾಮ್ ಫೇಸ್ ನೋಡ್ತಾನೆ. ಹಿ ಸ್ಲೆಪ್ ಟ್ರ್ಯಾಂಕ್ವಿಲಿ. ಬಿಷಪ್ ಅವನು ಸ್ಲೀಪಿಂಗ್ ಹೆಂಗಿದೆ, ದೇರ್ ಇಸ್ ನೋ ಎನಿ ಫೀಲಿಂಗ್, ಅಯ್ಯೋ ಪಕ್ಕದಾಗ ಯಾರನ್ನ ಮಲಗಿಸ್ಕೊಂಡ್ಬಿಟ್ಟಿದ್ವಿ, ಅವ್ರು ಕರೀತಾರ ಹೆಂಗೆ, ಅಥವಾ ಅವ್ರು ನನ್ನ ಏನಾದ್ರು ಮಾಡ್ತಾರ ಹೆಂಗ, ನೋ ಫೀಲಿಂಗ್ ಅಟ್ ಆಲ್. ಟ್ರ್ಯಾಂಕ್ವಿಲಿ, ಸಮಾಧಾನ ಚಿತ್ತವಾಗಿ ಹಿ ಈಸ್ ಸ್ಲೀಪಿಂಗ್. ಜೀನ್ ವಲ್ಜೀನ್ ಏನ್ ಮಾಡ್ತಾನೆ ಈಗ? ಸ್ಟುಡ್ ಟೆರಿಫೈಡ್ ಅಟ್ ದಿಸ್ ರೇಡಿಯಂಟ್ ಫಿಗರ್. ಈ ರೇಡಿಯಂಟ್ ಫಿಗರ್, ಅವನ ಮುಖ ರೇಡಿಯಂಟ್ ಆಗಿ ಹೊಳಿತಾ ಇದೆ, ಇಟ್ ಇಸ್ ಶೈನಿಂಗ್ ಬಿಕಾಸ್ ಆಫ್ ದ ಮೂನ್ ಲೈಟ್ ಅಲ್ಲ, ರೇಸ್ ಆಫ್ ಮೂನ್ ಲೈಟ್. ಮೂನ್ ಲೈಟಿನ ಬೆಳದಿಂಗಳ ಕಿರಣಗಳು ಇವನ ಮುಖದ ಮೇಲೆ ಬಿದ್ದಿದ ಒಂದು, ಅದು ರೇಡಿಯಂಟ್ ರಿಫ್ಲೆಕ್ಟ್ ಆಗ್ತಾ ಇದೆ. ಹಿ ಸ್ಟನ್ಡ್ ಫಾರ್ ಎ ವೈಲ್, ಒಂದ್ ಸ್ವಲ್ಪ ಹೊತ್ತು ಇವನಿಗೂ ದಿಗಿಲು ಬಡ್ದಂಗ ಆಗೋಗ್ಬಿಡ್ತು. ಏನಪ್ಪ ಇಷ್ಟೊಂದು ಚೆನ್ನಾಗಿದ್ದಾನಲ್ಲ, ಇಷ್ಟು ಪ್ರಶಾಂತವಾಗಿದ್ದಾನಲ್ಲ ಅಂತ ಅಂದ್ಕೊಳ್ತಾನೆ ಅವನ ಮನಸ್ಸಲ್ಲಿ. ದ ಮಾರಲ್ ವರ್ಲ್ಡ್ ಹ್ಯಾಸ್ ನೋ ಗ್ರೇಟರ್ ಸ್ಪೆಕ್ಟಾಕಲ್ ದ್ಯಾನ್ ದಿಸ್. ಮಾರಲ್ ವರ್ಲ್ಡ್, ನಮ್ಮ ನೈತಿಕ ಜಗತ್ತು ಇದಕ್ಕಿಂತ ಏನು ಚೆನ್ನಾಗಿರ್ಲಾರ್ದು ಅಂತ. ಅಂದ್ರೆ ಎವ್ರಿಥಿಂಗ್, ಹಿಸ್ ಫೇಸ್ ಸೇಸ್, ದ ಮೂನ್ ಲೈಟ್ ಸೇಸ್, ದ ರೇಸ್ ಆಫ್ ಮೂನ್ ಲೈಟ್ ಎಕ್ಸ್ಪ್ಲೈನ್ಸ್ ದ ಒರಿಜಿನಲ್ ವರ್ಲ್ಡ್, ದ ಕಂಡೀಷನ್, ದ ಸಿಚುಯೇಷನ್ ಅಂಡ್ ಅದರ ಅಸ್ತಿತ್ವ ಹೇಗಿದೆ, ಎಸ್ಟಾಬ್ಲಿಷ್ಮೆಂಟ್, ವರ್ಲ್ಡ್ ನ ಎಸ್ಟಾಬ್ಲಿಷ್ಮೆಂಟ್ ಹೇಗಿದೆ ಅನ್ನೋದನ್ನ ಅವ್ರ ಮೂವರದು ಮುಖಗಳು ಹೇಳ್ತಾ ಇದ್ದಾವೆ. ಯಾರ್ಯಾರ್ದು ಇಲ್ಲಿ? ಬಿಷಪ್ಸ್ ಫೇಸ್ ಅಂಡ್ ದ ಮೂನ್ ಲೈಟ್ ಅಂಡ್ ದ ರೇಸ್ ಆಫ್ ಮೂನ್ ಲೈಟ್, ಇದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ, ಇದೇ ಜಗತ್ ನಿಜವಾದ್ದು ಅಂತ ಹೇಳ್ತಾ ಇದ್ದಾವೆ. ಆದ್ರೆ ಏನ್ ಮಾಡ್ತದೆ? ಟೆರಿಫೈಡ್ ಅಟ್ ದಿಸ್ ರೇಡಿಯಂಟ್ ಫಿಗರ್, ಅವನಿಗೂ ಸ್ವಲ್ಪ ಟೆರಿಫೈಡ್, ಸ್ಟನ್ ಆದ, ಭಯ ಆಗಿ ಹೋಗ್ಬಿಡ್ತು. ಭಯ ಆಗಿ ಹೋಗಿ, ಆದ್ರೂ ಇವನು ಭಯ ಬಿಡಂಗಿಲ್ಲ. ಎ ಟ್ರಬಲ್ಡ್ ಅಂಡ್ ರೆಸ್ಟ್ಲೆಸ್ ಕಾನ್ಸಿಯನ್ಸ್ ಆನ್ ದ ವರ್ಜ್ ಆಫ್ ಕಮಿಟಿಂಗ್ ಆನ್ ಇವಿಲ್ ಡೀಡ್, ಬಟ್ ಹಿ ಹ್ಯಾಸ್ ಕಮ್ ಟು ಕನ್ಕ್ಲೂಷನ್ ಟು ಸ್ಟೀಲ್ ದಟ್ ಸಿಲ್ವರ್ ವೇರ್. ಇಟ್ ಈಸ್ ಹಿಸ್ ಫೈನಲ್ ಡಿಸಿಷನ್, ಅಲ್ಟಿಮೇಟ್ ಡಿಸಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವರ್ಜ್, ಎಡ್ಜ್ಗೆನ ಬಂದಿದ್ದಾನೆ, ಇನ್ನೇನು ಕದಿಬೇಕು ಅನ್ನೋಂತ ಎಂಡಿಗೆನ್ನ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅವನ ಮನಸ್ಸು. ಬೇರೆ ಇಲ್ಲ, ಬೇರೆ ದಾರಿ ಇಲ್ಲ, ಯಾಕಂತಂದ್ರೆ ಬದುಕ್ಬೇಕಲ್ಲ. ದೇರ್ ಇಸ್ ನೋ ವರ್ಕ್ ಅಟ್ ಆಲ್, ದೇರ್ ಇಸ್ ನೋ ವರ್ಕ್ ಪ್ರೊವೈಡರ್, ವರ್ಕ್ ಕೊಡೋರು ಇಲ್ಲ. ಸೊ ವಾಟ್ ಡು? ಓನ್ಲಿ ದ ವರ್ಕ್ ರಿಮೈನಿಂಗ್ ಈಸ್ ಸ್ಟೀಲಿಂಗ್. ಅದು ಆಪರ್ಚುನಿಟಿ ಈಸ್ ಹಿಯರ್, ಒಳ್ಳೆ ಆಪರ್ಚುನಿಟಿ ಈಸ್ ಆನ್ ದ ಹ್ಯಾಂಡ್, ಕೈಯಲ್ಲೇ ಇದೆ, ಇದನ್ನ ಹೆಂಗ್ ಕಳಿ ಕೇಳ್ತಾನೆ ಅವನು. ಏನ್ ಮಾಡ್ಬೇಕೀಗ? ಈಗ ಮತ್ತೆ ಕಂಟೆಂಪ್ಲೇಟಿಂಗ್ ದ ಸ್ಲೀಪ್ ಆಫ್ ಎ ಗುಡ್ ಮ್ಯಾನ್, ಅವನ್ ಕಂಟೆಂಪ್ಲೇಟಿಂಗ್, ಅವನ ಬಗ್ಗೆನೂ ವಿಚಾರ ಮಾಡ್ತಾನೆ. ಬಿಷಪ್ ಬಗ್ಗೆ ಏನ್ ಅನ್ಕೊಳ್ತಾನೆ ಬಿಷಪ್, ಅಥವಾ ಬಿಷಪ್ ಎದ್ದು ಬಿಟ್ರೆ ಈಗ ವೈಲ್ ಎಂಟರಿಂಗ್ ಇನ್ ಟು ದ ಹಾಲ್, ವೈಲ್ ಟೇಕಿಂಗ್ ಇಟ್ ಅಪ್, ಇಫ್ ಬಿಷಪ್ ಈಸ್ ಅವೇಕಂಡ್ ವಾಟ್ ಡು ಅಂತ ಅವನ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ. ಬಟ್ ಸಡನ್ಲಿ ಜೀನ್ ವಲ್ಜೀನ್ ವೆಂಟ್ ಪಾಸ್ಟ್ ದ ಬೆಡ್. ಆಯ್ತು, ಏನಾದ್ರೂ ಆಗೋಗ್ಬಿಡ್ಲಿ ಅಂತ ಬೆಡ್ ನ ಹತ್ರಕ್ಕೆ ಹೋಗ್ಬಿಡ್ತಾನೆ. ಸ್ಟ್ರೈಟ್ ಟು ದ ಕಪ್ ಬೋರ್ಡ್. ಕಪ್ ಬೋರ್ಡ್ ಇತ್ತಲ್ಲ ಅಲ್ಲಿ ಸಿಲ್ವರ್ ವೇರ್ ಇಟ್ಟಂತ ಜಾಗ, ಆ ಕಪ್ ಬೋರ್ಡ್ ಹೋಗ್ಬಿಟ್ಟು ಹಿ ಸಾ ದ ಸಿಲ್ವರ್ ವೇರ್, ಟುಕ್ ಇಟ್. ಸರಿ, ಇನ್ನ ಲೇಟ್ ಮಾಡಬಾರ್ದು, ಡೋಂಟ್ ಲೇಟ್ ಅಂತ ಅಂದ್ಕೊಂಡು ಡಿಸೈಡೆಡ್ ಟು ಸ್ಟೀಲ್. ಒಂದ್ಸರಿ ನಿರ್ಧಾರ ಮಾಡ್ಬಿಟ್ನಲ್ಲ ಅದನ್ನ ಕಳ್ತನ ಮಾಡ್ಬೇಕಂತ, ತಗೊಂಡ್ಮೇಲೆ ಏನಾಗ್ತದೆ? ಹಿ ಸ್ಟ್ರೈಟ್ಲಿ ಗೋ ಟು ದ ಕಪ್ ಬೋರ್ಡ್ ಅಂಡ್ ಸಾ ಎ ಸಿಲ್ವರ್ ವೇರ್ ಅನ್ನ ನೋಡ್ದ, ಟುಕ್ ಇಟ್, ತಗೊಂಡ್ಬಿಡ್ತಾನೆ. ತಗೊಂಡ್ಮೇಲೆ ಏನ್ ಮಾಡ್ಬಿಡ್ಬೇಕು? ಈಗ ಹೋಗ್ಬೇಕಲ್ಲ, ಕ್ರಾಸ್ ದ ರೂಮ್, ಅವನ ರೂಮ್ ಅನ್ನ, ಬಿಷಪ್ ರೂಮ್ ಅನ್ನ ಕ್ರಾಸ್ ಮಾಡ್ತಾನೆ. ಜಂಪ್ ಔಟ್ ಆಫ್ ದ ವಿಂಡೋ ಇರುತ್ತಲ್ಲಿ, ಆ ವಿಂಡೋ ಇಂದ ಹೊರಗೆ ಧುಮುಕ್ಬಿಟ್ಟ, ಔಟ್ ಆಫ್ ದ ವಿಂಡೋ. ರ್ಯಾನ್ ಅಕ್ರಾಸ್ ದ ಗಾರ್ಡನ್, ಇದು ಚರ್ಚ್ ಅಲ್ವಾ, ಅಲ್ಲಿ ಒಂದು ಗಾರ್ಡನ್ ಇರುತ್ತೆ. ರ್ಯಾನ್ ಅಕ್ರಾಸ್ ದ ಗಾರ್ಡನ್, ರ್ಯಾನ್ ಅದನ್ನೆಲ್ಲ ಈ ಗಾರ್ಡನ್ ಗುಂಟ ಓಡೋಗ್ಬಿಟ್ಟ. ಅಕ್ರಾಸ್ ದ ಒನ್ ಎಂಡ್ ಟು ಅನದರ್ ಎಂಡ್, ಹಿ ರ್ಯಾನ್ ಅವೇ, ಓಡೋದಲ್ಲಿಂದ ಓಡನ್. ಲೀಪ್ಡ್ ಓವರ್ ದ ವಾಲ್, ಅಲ್ಲಿ ವಾಲ್ ಇರುತ್ತೆ, ಕಾಂಪೌಂಡ್ ಇರುತ್ತೆ. ಲೀಪ್ಡ್ ಓವರ್, ಜಂಪ್ಡ್ ಓವರ್ ದ
ವಾಲ್, ಆ ವಾಲನ್ನು ಜಂಪ್ ಮಾಡ್ಬಿಟ್ಟ ಲೈಕ್ ಎ ಟೈಗರ್. ಸುಮ್ಮನೆ ಅಲ್ಲ, ಲೈಕ್ ಎ ಟೈಗರ್. ಯಾವ್ದಾದ್ರು ಒಂದು ಹಂಟಿಂಗಿಗೆ ಟೈಗರ್ ಲೀಪ್ ಮಾಡುತ್ತಲ್ಲ ಹಾಗೆ ಎಗರಿಬಿಟ್ಟ. ಯಾಕಂತಂದ್ರೆ ಯು ವಾಂಟ್ ಟು ಎಸ್ಕೇಪ್. ಏನಾದ್ರೂ ಮಾಡಿ ಇವನು ಎಸ್ಕೇಪ್ ಆಗ್ಬೇಕಲ್ಲ, ಇಲ್ಲಿ ಎಸ್ಕೇಪ್ ಆಗ್ಬೇಕಾಗಿರೋದು ಡಿಪಾರ್ಟ್ ಆಗ್ಬೇಕು, ಎಸ್ಕೇಪ್ ಆಗ್ಬೇಕು. ಅದಕ್ಕಾಗಿ ಈ ಲೀಪ್ ಲೈಕ್ ಎ ಟೈಗರ್ ಅಂಡ್ ಫ್ಲಡ್. ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಯಾರು ಇಲ್ಲ ಇಲ್ಲಿ, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಒಂದು ವರ್ಕ್ ಈಸ್ ಟಾಸ್ಕ್, ಏನ್ ಅವನು ಅಂದ್ಕೊಂಡಿದ್ದ ಟಾಸ್ಕ್ ಅಂದ್ರೆ ಅವನಿಗಾಗಿ ಅವ್ನು ಕೊಟ್ಟಂತ ಟಾಸ್ಕ್ ಈಸ್ ಫುಲ್ಫಿಲ್ಡ್, ಮುಗೀತು. ಇಷ್ಟ ಆಯ್ತು ಇಲ್ಲಿವರೆಗೇನ. ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಪಾರ್ಟ್ ಆಫ್ ದ ಲೆಸನ್ ನೋಬಲ್ ಬಿಷಪ್. ಇಷ್ಟು ಮುಗಿದ ಮೇಲೆ ಲೆಟ್ ಅಸ್ ಸಮ್ ಅಪ್ ದ ಸ್ಟೋರಿ. ಇದನ್ನ ಒಂದಿಷ್ಟು ಸಮ್ ಅಪ್ ಮಾಡಿ ನೋಡೋಣ ಫಸ್ಟ್ ಪಾರ್ಟ್ ಅನ್ನ ಏನಾಗಿದೆ ಅಂತ ಹೇಳಿ. ಜೀನ್ ವಲ್ಜಿಯನ್ ವಾಸ್ ಎ ಕನ್ವಿಕ್ಟ್. ಒನ್ಸ್ he stole some bread for his sister and her 7 children. 7 children ಗೆ ಸಿಸ್ಟರ್ ಗಾಗಿ ತಗೊಂಡಿದ್ದಾನೆ. He was sentenced to 19 years in prison. There he was treated badly. After released from the jail, he searched for jobs, but everybody kicked him out saying, "Get out, dog." Jean Valjean come to Bishop, and Bishop treated him as his friend, provided food and shelter. Baptistine serves him supper, soup, cheese, mutton, and large loaf of bread. Jean Valjean narrated his past story. In the jail, they took away his soul. He was a man once, now a beast. He woke up in a late midnight and wanted steal the silverware. He wanted to steal the silverware. This is the short summary of the lesson that is for the first part of the Noble Bishop. Thanks for watching. Please subscribe to this channel and share it and like it. Your subscription made us more enthusiastic to create more effective videos. Okay, thank you all of you, all the best.